ಬೇಸಿಕ್ ನೀಡ್ಸ್ ಕೊಡೋಕ್ಕಾಗತ್ತಾ ಗಂಗಾವತಿ ಮುನ್ಸಿಪಾಲಿಟಿಗೆ ಕರೆಯಲಾಗಿರುತ್ತದೆ. ಈ ತುರ್ತು ಸಭೆಯ ವಿಷಯ ಈಗ ಮಳೆಗಾಲ ಪ್ರಾರಂಭವಾಗಿರುವುದರಿಂದ ನಗರದಲ್ಲಿ ಬಹಳಷ್ಟು ಮಳೆಯಾಗಿ ಮನೆಗಳು ಬಿದ್ದಿರುತ್ತವೆ. ಆಮೇಲೆ ರಸ್ತೆ ಡ್ಯಾಮೇಜ್ ಆಗಿರುತ್ತೆ. ಆಮೇಲೆ ಕೆಲವೊಂದು ಡ್ರೈನ್ಸ್ ಕೂಡ ಡ್ಯಾಮೇಜ್ ಆಗಿರುತ್ತೆ. ಈಗ ಪ್ರತಿಯೊಂದು ವಾರ್ಡ್ನಲ್ಲಿ ಈಗ ಡ್ಯಾಮೇಜ್ ಆಗಿರೋ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ನಗರಸಭೆ ವತಿಯಿಂದ ಮತ್ತು ತಹಸೀಲ್ದಾರ್ ಕಚೇರಿಯಿಂದ ಸಿಬ್ಬಂದಿಗಳು ಒಂದು ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಹಾಜರು ಮಾಡಿ ಆ ರಿಪೋರ್ಟು ಎಷ್ಟು ಪರ್ಸೆಂಟೇಜ್ ಆ ಮನೆ ಬಿದ್ದಿದೆ ಪರ್ಸೆಂಟೇಜ್ ಪ್ರಕಾರ ಆ ಅಮೌಂಟನ್ನು ಬಿಡುಗಡೆ ಮಾಡಲಾಗುತ್ತೆ. ಅದರಂತೆ ಎಷ್ಟು ಪರ್ಸೆಂಟೇಜ್ ಅದು ಮನೆ ಬಿದ್ದಿದೆ ಅಂತ ನಮ್ಮ ಒಂದು ಅಭಿಯಂತರರು ತಾಂತ್ರಿಕ ಶಾಖೆಯಿಂದ ಅದನ್ನು ಒಂದು ಯೋಜನೆ ಮಾಡಲಾಗುತ್ತೆ. ಅದರ ಪ್ರಕಾರ ವರದಿಯನ್ನು ಮಾಡಿ ಆ ವರದಿ ಪ್ರಕಾರ ತಹಸೀಲ್ದಾರ್ ಅವರಿಗೆ ಕಳಿಸಲಾಗುತ್ತೆ. ಅಲ್ಲಿಂದ ತಹಸೀಲ್ದಾರ್ ಕಚೇರಿಯಿಂದ ಮುಂದೆ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗುತ್ತೆ. ಅದರ ಪ್ರಕಾರ ಒಂದು ಪ್ರಾಸೆಸ್ ಆಗುತ್ತೆ. ಅವರಿಗೆ ಏನು ಅನುದಾನ ಕಾಂಪನ್ಸೇಷನ್ ಫಿಕ್ಸ್ ಆಗಿರುತ್ತೆ ಪರ್ಸೆಂಟೇಜ್ ಪ್ರಕಾರ ಅದೆಷ್ಟು ಮನೆ ಬಿದ್ದಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರಿಹಾರವನ್ನು ಒದಗಿಸಲಾಗುತ್ತೆ. ಈಗಾಗಲೇ ನಗರದಲ್ಲಿ ಸುಮಾರು 5 ಮನೆ ಬಿದ್ದಿದ್ದಾವೆ. ಆ 5 ಮನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವರದಿಯನ್ನು ಪಡೆಯಲಾಗಿದೆ. ಮತ್ತು ನಿನ್ನೆ ವರದಿಯನ್ನು ಪಡೆದು ಜಂಟಿಯಾಗಿ ತಹಸೀಲ್ದಾರ್ ಕಚೇರಿ ಮತ್ತು ನಗರಸಭೆ ಕಚೇರಿಯಿಂದ ಒಂದು ಸ್ಥಳ ಪರಿಶೀಲನೆ ಮಾಡಿ ಮಹಾಜರನ್ನು ಮಾಡಿ ವರದಿಯನ್ನು ತಹಸೀಲ್ದಾರ್ ಅವರಿಗೆ ಕಳಿಸಲಾಗಿರುತ್ತದೆ. ಅದೇ ರೀತಿಯಾಗಿ ಇನ್ನೂ ಕೆಲವೊಂದು ಎಲ್ಲಿ ಮನೆ ಬಿದ್ದಿರುತ್ತವೆ ಅದು ನಮ್ಮ ಗಮನಕ್ಕೆ ತಾವು ತರಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಎಲ್ಲ ಸದಸ್ಯರಲ್ಲಿ. ಅದೇ ರೀತಿಯಾಗಿ ಈಗ ಮಳೆಗಾಲ ಪ್ರಾರಂಭವಾಗಿರುವ ಕೆಲವೊಂದು ರಸ್ತೆಗಳಲ್ಲಿ ನೀರು ಬ್ಲಾಕ್ ಆಗ್ತಾ ಇದೆ. ಮಳೆ ನೀರು ಬ್ಲಾಕ್ ಆಗಿ ಸ್ವಲ್ಪ ರಸ್ತೆ ಸಾರ್ವಜನಿಕರಿಗೆ ಸ್ವಲ್ಪ ಸಂಚಾರಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಹೀಗಾಗಿ ನಾವು ನಮ್ಮಲ್ಲಿ ಒಂದು ಸಿಟಿಯಲ್ಲಿ 5 ಟೀಮ್ ಒಂದು ಮಾಡಿದ್ದೀವಿ. ಎಮರ್ಜೆನ್ಸಿ ರೆಸ್ಕ್ಯೂ ಟೀಮ್ ಅಂತ ಮಾಡಿದ್ದೀವಿ. ಎಲ್ಲೆಲ್ಲಿ ಮಳೆ ಬಂದಾಗ ಎಲ್ಲೆಲ್ಲಿ ನೀರು ಸ್ಯಾಗ್ನೇಟ್ ಆಗುತ್ತೆ, ಎಲ್ಲೆಲ್ಲಿ ಬ್ಲಾಕ್ ಆಗುತ್ತೆ, ಎಲ್ಲೆಲ್ಲಿ ರಾಜಕಾಲುವೆಗಳು ತುಂಬುತ್ತವೆ ಅದರ ಪ್ರಕಾರ ನಾವು ಇಮಿಡಿಯೇಟ್ ಆಗಿ ಅದನ್ನು ಕ್ಲಿಯರ್ ಮಾಡೋ ಒಂದು ವ್ಯವಸ್ಥೆಯನ್ನು ಈ ಕಚೇರಿಯಿಂದ ಮಾಡಲಾಗುತ್ತೆ. ಇದರ ಬಗ್ಗೆ ತಮ್ಮ ವಾರ್ಡ್ನಲ್ಲಿ ಏನಾದರೂ ಈ ಥರ ಮಳೆಯಿಂದಾಗಿ ಏನಾದರೂ ಸಮಸ್ಯೆ ಇದ್ದರೆ ನೀರು ಏನೋ ಸ್ಟೋರೇಜ್ ಆಗಿರೋದು ಸ್ಯಾಗ್ನೆಂಟ್ ಆಗಿರೋದು ಆಮೇಲೆ ಕಾಲುವೆಗಳು ಇದು ಡ್ರೈನ್ಸ್ ತುಂಬಿರೋ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದು ನಮ್ಮ ಗಮನಕ್ಕೆ ತಂದರೆ ಇಮಿಡಿಯೇಟ್ ಆಗಿ ಅದನ್ನು ಒಂದು ಬ್ಲಾಕೇಜನ್ನು ಕ್ಲಿಯರ್ ಮಾಡಲಾಗುತ್ತೆ. ಬರೀ ನಿಮ್ಮ ಕ್ಯಾಮ್ರಾಗೂ ಬರ್ತಾವೆ. ಸ್ವಾಮಿ ಪಕ್ಷದ ನಾಯಕ ಮನೆ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಸದಸ್ಯರು ಅದರ ಪ್ರಕಾರ ಅವರು ವಿರೋಧ ಪಕ್ಷದ ನಾಯಕರಾಗಿ ಅವರು ಒಂದು ಪಕ್ಷದ ವತಿಯಿಂದ ಆಯ್ಕೆ ಮಾಡುವುದರ ಪ್ರಕಾರ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ನಮ್ಮ ನಗರಸಭೆಯ ಆಡಳಿತ ಮಂಡಳಿಯ ಸಭೆ ನಡೆಸಿಲ್ಲ. ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾದ ಗೌರವ ಸಾಹೇಬರು ಹಾಗೂ ಉಪಾಧ್ಯಕ್ಷರಾದ ಪರಂತಮ್ಮ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಇಂದು ನನ್ನನ್ನು ನಗರಸಭೆಯ ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಿದ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದ ಗೋಪಾಲ್ ಅನ್ಸರಿಗೂ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ನಗರಸಭೆಯ 8 ಜನ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಅದೇ ರೀತಿಯಾಗಿ ಕಮಿಷನರ್ ಸರ್, ತಾವು ಇದನ್ನು ಒಂದು ಜೀಬಿಯಾಗಿ ಕರೀಬೇಕಾಯಿತು ಸರ್. 7 ಡೇಸ್ ನೋಟಿಸ್ಕೊಟ್ಟು ತಾರಾಪುರಿಂದ ಎಮರ್ಜೆನ್ಸಿ ಮೀಟಿಂಗ್ ಕರೆದಿಲ್ಲ. ಎಮರ್ಜೆನ್ಸಿ ಮೀಟಿಂಗ್ ಅಂದರೆ ಅರ್ಜೆನ್ಸಿ ಯಾವುದೋ ಫ್ಲೈಟು
ಯಾವುದೋ ಒಂದು ಭೇಟಿ ಯಾವುದೋ ಬಂದಾಗ ಅವಾಗ ಎಮರ್ಜೆನ್ಸಿ ಮೀಟಿಂಗ್ ಕರೆದಿರುತ್ತೆ. ಇಲ್ಲಿ ಪರವಾಗಿಲ್ಲ, ತಾರತಮ್ಯವಾಗಿ ಒಂದು ಮೀಟಿಂಗ್ನ ಕರೆದಿದ್ರಿ. ಇದು ಮುಂದಿನ ಸರಿ ಈ ಥರ ಆಗ್ಬಾರ್ದು. ಎಮರ್ಜೆನ್ಸಿ ಅಂತ ಯಾವುದಾದ್ರು ಭಾಳ ಶೀಘ್ರ ಕೆಲಸದಿಂದ ತಾವು ಕಡಿಮೆ ಅಧ್ಯಕ್ಷರೇ ಹಾಗೂ ಕಮಿಷನರ್ ಸೀದಾ ತಾರತಮ್ಯವಾಗಿ ಏನೇನು ನೋಟಿಸ್ಕೊಟ್ಟು ಅದು ಸರಿಯಲ್ಲ. ಮುಂದಿನ ಸಲ ಆಗ್ಬಾರ್ದು. ಹಾಗೂ ಮತ್ತೊಮ್ಮೆ ಏನಂದರೆ ಇದು ನಗರಸಭೆ ಸರ್ಕಾರಿ ಇದಾಗಿರ್ತದೆ, ಯಾವುದ ಪಕ್ಷದ ಸಭಾಂಗಣ ಆಗಿರ್ಬೋದು. ಇದು ನಗರಸಭೆ ಸಭಾಂಗಣ. ಇಲ್ಲಿ ತಾವು ನಿನ್ನೆ ಭಾಳ ಚೆನ್ನಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಡು, ಎಲೆಕ್ಷನ್ ಕಾರ್ಯಕ್ರಮ ಮೊನ್ನೆ ಎಲ್ಲ AC ಅವರಿಂದ ತಾವೆಲ್ಲ ಇದ್ದೀವಿ, ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಡು ಕಮಿಷನರ್ ಸರ್. ತದನಂತರ ಏನಾಯ್ತು ಅಂದರೆ ಇದೆಲ್ಲ ಆಗ್ತಾಯಿದೆ, ಅಭಿಮಾನಿಗಳು ಬರಲಿ ಏನೋ ಮಾಡಲಿ, ಅದು ಆಗ್ತದೆ ವಿಶ್ ಮಾಡಲಿ, ಅಧ್ಯಕ್ಷರು ಉಪಾಧ್ಯಕ್ಷರು ಅದು ಹೋಗಿ. ಆದರೆ ಒಂದು ಪಕ್ಷದ ಬಾವುಟವನ್ನು ಈ ಸ್ಥಳದಲ್ಲಿ ನಿಂತು ಅದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಆ ಒಂದು ಕಾರಣ ಯಾಕಂದರೆ ಇದು ಸರ್ಕಾರಿ ಜಾಗ ಇದೆ, ಈ ತಾಲೂಕಿದೆ, ಇದು ಸರ್ಕಾರಿ ಇದೆ. ಇಲ್ಲಿ ತಾವು ಪಕ್ಷದ ಫ್ಲಾಗ್ ಇಟ್ಕೊಂಡು ತಪ್ಪಂತ ಅನಿಸ್ತದೆ. ದಯವಿಟ್ಟು ಅದ್ರ ಬಗ್ಗೆ, ಯಾಕಂದರೆ ನಾವು ಸರ್ಕಾರದ ಆದ್ಮೇಲೆ ಇರ್ತೀವಿ, ಪಕ್ಷದ ನಾವು ಆರಾಮ ಸಂತೋಷ ಖುಷಿಯಿಂದ ಮಾಡೋಣ, ಬಂದು ವಿಶ್ ಮಾಡಿ. ಆದರೆ ಫ್ಲಾಗ್ ಇಡೋದು ತಪ್ಪಾಗುತ್ತೆ. ಇದು ದಯವಿಟ್ಟು ಈ ಥರ ಮಾಡ್ಬಾರ್ದು. ಒಗ್ಗಟ್ಟಾಗಿ ಹೆಂಗವತ್ತೆಲ್ಲ ಅಭಿವೃದ್ಧಿ ಮತ್ತು ಹೇಳೋಣ, ಶಾಸಕರಿದ್ದಾರೆ ಎಲ್ಲ ಇದ್ದರೆ ಒಗ್ಗಟ್ಟಾಗಿ ಎಲ್ಲ ತಗೊಂಡು. ಆದರೆ ಈ ಥರ ಒಂದು ಪಕ್ಷಕ್ಕೆ ಸೀಮಿತ ಮಾಡಬಾರ್ದು. ನಗರಸಭೆ ಎಲ್ಲರಿಗೂ ಸಂಬಂಧಪಟ್ಟಂತ ನಾನು ಹೇಳ್ತೇನೆ. ಇದು ನನ್ನ ಅಬ್ಜೆಕ್ಷನ್ ಇದೆ ಸರ್. ಈ ಥರ ಆಗಬಾರ್ದು. ಯಾವುದೇ ಘಟನೆಗಳು ತಿಳಿಸ್ಕೊಳ್ತಾ ಮುಂದೆ ಯಾವುದೇ ಇಂಥವ್ರು ನಡೀಲ್ಲ ಅಂದಾಗೆ ಕಮಿಷನ್ ಸರ್ ನಾವು ನೋಡ್ಕೋಬೇಕಂತ ಹೇಳ್ಕೊಳ್ತಾ ಮತ್ತೊಮ್ಮೆ ನನಗೆಲ್ಲರಿಗೂ ನಮಸ್ಕಾರ. ನಾವು ಹೇಳಿದ್ರಿ ಫ್ಲಡ್ ಇದ್ದರೆ ಫ್ಲಡ್ ಅಥವಾ ಏನಾದರೆ ಕರಿಬೇಕಂತ. ಸೋದಾಗಿ ಈಗ ಮಳೆ ಬರ್ತಾ ಇದೆ, ಮಳೆಗಾಲ ಪ್ರಾರಂಭವಾಗಿಂದ ಸ್ವಲ್ಪ ಜನರಲ್ಲಿ ವಾರ್ಡ್ಗಳಲ್ಲಿ ಭಾಳಷ್ಟು ಸಮಸ್ಯೆಗಳಾಗಿದ್ದಾವೆ. ಸೋದಟ್ಟು ನಾವು ಎಮರ್ಜೆನ್ಸಿ ಮೀಟಿಂಗನ್ನು ಕರೆದಿದ್ವಿ. ಅದು ನದಿಗೆ ಪಟ್ಟು ಫ್ಲಡ್ ಇದ್ದಂಗೆ. ಸೊ ಇಲ್ಲ ಸರ್, ಅದು ನೋಟಿಸ್ನಲ್ಲಿ ಆ ಸಬ್ಜೆಕ್ಟ್ ಬಂದಾಗ ಕಾಣಿಸ್ಬೇಕು ಸರ್. ಈ ಥರ ಸಮಸ್ಯೆಗಳ ಬಗ್ಗೆ ಅಂತ ನಾವು ನೋಟಿಸ್ ಎಮರ್ಜೆನ್ಸಿ ಮೀಟಿಂಗ್ ಅಂದರೆ ಫ್ಲಡ್ಡಿನ ಬಗ್ಗೆ ಅಂತ ಕಾಣಿಸ್ಕೊಂಡ್ರೆ ಆಮೇಲೆ ಚರ್ಚೆ ಮಾಡೋಣ ಸರ್ ಎಲ್ಲ ವಿಷಯ. ನಗರದ ವ್ಯಾಪ್ತಿಯಲ್ಲಿ ವಿವಿಧ ಸಮಸ್ಯೆಗಳು ಅಂತ ನಾವು ಸರ್ ಆಯ್ತು ಸರ್, ಕಮಿಷನರ್ ಸರ್ ಮುಗಿದೋದ್ಮೇಲೆ ಅದು ಅನೌನ್ಸ್ ಎಲ್ಲ ಆಗಿತ್ತು. ಅನೌನ್ಸ್ ಆದಮೇಲೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ವಿಶ್ ಮಾಡಲಿಕ್ಕೆ ಎಲ್ಲ ಮುಖ್ಯಮಂತ್ರಿಗಳ ಬಂದು ವಿಶ್ ಮಾಡಿದ್ದಾರೆ. ಅದರ ಪ್ರಕಾರ ನಾವು ಮೂವ್ ಆಗ್ತಾ ಇದ್ವಿ. ಜನರೆಲ್ಲ ಇನ್ನೊಂದ್ಸಲ ಅದು ಆ ಥರ ಆಗಲಿದ್ದಂಗೆ ನಾವು ಒಂದು ಮುಂದಿನ ಒಂದು ಇದು ಕ್ರಮ ನಾವು ಬಿಜೆಪಿಯಿಂದ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನ ಮಾಡಲಿಕ್ಕೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರೆಲ್ಲರೂ ಸೇರಿ ಕೊಟ್ಟು ಬಂದಿದ್ದರು. ಅದೇ ಕಮಿಷನರ್ ಚೇಂಬರ್ ಅಲ್ಲ, ಅದು ನಮ್ಮ ಅಧ್ಯಕ್ಷರ ಚೇಂಬರು, ನಮ್ಮ ಅಧ್ಯಕ್ಷರ ಚೇಂಬರು, ಉಪಾಧ್ಯಕ್ಷರ ಚೇಂಬರು. ಸರ್ ನಾವು ಅದನ್ನೇ ಹೇಳ್ತಾ ಇದ್ದೀವಿ, ಅಲ್ಲಿ ಯಶೋರಿಲ್ಲ ನೋಡ್ಕೊಳ್ಳಿ, ಅದರಲ್ಲಿ ನೋಡ್ಕೊಳ್ಳಿ, ಯಶೋರಿಲ್ಲ ನೋಡ್ಕೊಳ್ಳಿ. ಅಭಿವೃದ್ಧಿ ಬಗ್ಗೆ ಮಾತಾಡಿ, ರಾಜಕೀಯ ಬಿಟ್ಬಿಟ್ಟು ರಾಜಕೀಯ ಬಗ್ಗೆ ಮಾತಾಡ್ಬೇಕು. ಅಭಿವೃದ್ಧಿ ಬಗ್ಗೆ ಕೊಡ್ರಿ, ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡೋದು. ಆಯ್ತು ಕೊಡ್ರಿ. ಎಲ್ಲರೂ ಸದಸ್ಯರು ಇಲ್ಲಿ ನನ್ನ ವಿಚಾರದಲ್ಲಿ ತಾವು ಬಳ್ಳಾರಿಯಿಂದ ಇಟ್ಟು ಬೆಂಗಳೂರಿಂದ ಇಟ್ಟು ಇಲ್ಲಿವರೆಗೂ ತಿಳ್ಕೊಂಡಿಲ್ಲ. ರಾಜಕೀಯ ಬಂದು ಚುನಾವಣೆಗೆ ಆಗುವುದು ಮಾತ್ರ. ಚುನಾವಣೆ ಆದ್ಮೇಲೆ ಒಬ್ಬ MLA ಒಂದು ಓಟಿಂದ ಗೆದ್ದಿರ್ಬೋದು. ಇಡೀ ಆ ಕ್ಷೇತ್ರಕ್ಕೆ MLA ಯಾರು ಓಟ್ ಹಾಕಿದರೆ ಇಲ್ಲ ಅನ್ನೋದು ಸಂಬಂಧ ಬರಲ್ಲ. ಇಡೀ ಸಾರ್ವಜನಿಕ ಸಮಸ್ಯೆಗಳನ್ನು ಕೇಳಿ ಅದನ್ನು ಬಗೆಹರಿಸೋದು ಒಬ್ಬ MLA ಜವಾಬ್ದಾರಿ. ಅಧ್ಯಕ್ಷ ಉಪಾಧ್ಯಕ್ಷರ ವತಿಯಿಂದ ಗಂಗಾವತಿಯಲ್ಲಿ ನಮ್ಮ ಹಿರಿಯರಾಗಿರುವಂಥ ಮೌಲಸಾಬ್ ಅವರು, ಸಹೋದರಿ ಪಾರ್ವತಮ್ಮ ಅವರು ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಇಡೀ ಗಂಗಾವತಿ ನಗರಕ್ಕೆ ಸಂಬಂಧಪಟ್ಟ ಶಾಸಕರು ಮತ್ತು ಪೌರಾಯುಕ್ತರು, ಇಲ್ಲಿ ಬಂದಂಥ ಎಲ್ಲ ನನ್ನ ನಗರಸಭಾ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗರು ಮತ್ತು ಪತ್ರಕರ್ತರೆ. ಇಲ್ಲಿ ಪೌರಾಯುಕ್ತರ ಬಗ್ಗೆ ಹೇಳಬೇಕಂದ್ರೆ ನಮಗೆ ಏನೇ ಕೆಲಸ ಹೇಳಿದ್ರು ನಿಜವಾಗ್ಲೂ ಫೋನ್ ತಿರುಸು ಮಾಡಿ ಎಲ್ಲ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ.
ಹಿಂದೆ ನಾವು ಪೌರಾಯುಕ್ತರನ್ನ ಆ ಥರ ಯಾವುದೂ ನೋಡಿರಲಿಲ್ಲ. ಈ ಬಂದಿರೋ ಪೌರಾಯುಕ್ತರು ಮಾತ್ರ ಲೈಟ್ ಹೋಗಿದ್ದಾವೆ, ಡ್ರೈನೇಜ್ ಇಲ್ಲ, ಕ್ಲೀನ್ ಆಗಿಲ್ಲ ಅಂದರೆ ನಿಜವಾಗ್ಲೂ ಫೋನ್ ಮಾಡಿದ ತಕ್ಷಣವೇ ಅವರು ಇಮಿಡಿಯೇಟ್ ನಮಗೆ ಕಳಿಸಿದ್ದಾರೆ. ಲೈಟ್ ಇಲ್ಲ ಅಂದರೆ ಲೈಟ್ ಕೂಡ ಹಾಕ್ಸಿದ್ದಾರೆ. ಇಂಥ ಪೌರಾಯುಕ್ತರು ಪಡಿಬೇಕಾದ್ರೆ ನಾನು ನಿಜವಾಗ್ಲೂ ಖುಷಿಯಿಂದ ಹೇಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ. ಯಾವತ್ತೂ ಇಲ್ಲ ಈ ಒಂದು ಪೌರಾಯುಕ್ತರು. ಮತ್ತು ನಾನು ಸೆಕೆಂಡ್ ಟೈಮಲ್ಲಿ ಮೀಟಿಂಗಲ್ಲಿ ಹೇಳಿದ್ದೆ, ಇಸ್ಲಾಂಪುರಿಂದ ಹಿಡಿದು ಮತ್ತು ಗಾನ್ ಚೌಕ್ ಬಸ್ ಸ್ಟ್ಯಾಂಡ್ವರೆಗೂ ಪ್ಯಾಚ್ ವರ್ಕ್ ಮಾಡಲೇಬೇಕು ಸರ್. ಹೋದ ಮೀಟಿಂಗಲ್ಲೇ ಹೇಳಿದ್ದೆ, ಅದನ್ನ ಮತ್ತೆ ಮಾಡೋದು ಸರಿಪಡಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂತ. ಯಾಕಂದರೆ ಆಕ್ಸಿಡೆಂಟು ಭಾಳ ಆಗ್ತಾ ಇರ್ತಾವೆ. ಇವಾಗ ಸದ್ಯ ಹೇಳಿದ್ರಿ, ಆಯಿತು ಅದನ್ನೇ ಮಾಡೋಣ ಅಂತ ನನಗೆ ತುಂಬ ಖುಷಿ ಆಯಿತು. ಇವಾಗ ಮಳೆ ಬರ್ತಾ ಇದೆ ಸರ್, ಮಣ್ಣಿನ ಬಿಟ್ಟಲ್ಲಿ ನೀರು ಬರಲೇಬೇಕು ಅಂತ ತಮ್ಮಲ್ಲಿ ಬಿಡೋ ಹಾಗೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಮತ್ತು ನಗರ ಸ್ವಚ್ಛತೆ ಇರಬೇಕು. ಶಾಸಕರಲ್ಲೇ ಆಗಲಿ, ಅಧ್ಯಕ್ಷರಾಗಲಿ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರಲ್ಲಿ ಕೆಲಸ ಮಾಡಿಕೊಡ್ಲಿ ಅಂತ ನಿಮ್ಮಲ್ಲಿ ನಾನು ಕೇಳ್ತೀನಿ. ಇಲ್ಲ ಕರೆಕ್ಟ್ ಆಯ್ತಲ್ಲ. ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಪೌರಾಯುಕ್ತರೇ, ನನ್ನ ಶಾಸಕರೇ, ಈಗ ವಾರ್ಡಿನ ಸಮಸ್ಯೆ ಬಗ್ಗೆ ಮಾತಾಡಬೇಕು ಅಂತ ತಾವು ಹೇಳ್ತಾ ಇದ್ದೀವಿ. ಈ ಪೌರಾಯುಕ್ತರು ಇಷ್ಟು ದಿವಸ ಆದರೂ ಒಳ್ಳೆ ರಸ್ತೆ ಮಾಡಿದ್ದಾರೆ. ಅವರು ಕೆಳಗಧಿಕಾರಿಗಳು ರಸ್ತೆ ಮಾಡ್ತಾ ಇದ್ದಾರೆ. ಯಾಕಂದರೆ ಕಂಬ ನಾನು 1 ವರ್ಷ ಆಯ್ತು ಸರ್ ಕಂಬಕ್ಕೆ ಅರ್ಜಿ ಕೊಟ್ಟು. ಕಂಬ ಮುಂದೆ ಯಾವಾಗ ಕುಳಿತು ಹೇಳೋಕ್ಕಾಗಲ್ಲ. ಕಂಬ ನಮ್ಮ ಪಾರ್ಕ್ ಇದೆ ನಮ್ಮ ವಾರ್ಡ್ನಲ್ಲಿ, ಆ ಪಾರ್ಕ್ನಲ್ಲಿ ವೈರಲ್ ಸರ್ ವೈಟ್ ಕಮಿಷನ್ ಅಂತ ಹೇಳಿ ಅರ್ಜಿ ಕೊಟ್ಟು 1 ವರ್ಷ ಆಗಿದೆ ಸರ್. 1 ವರ್ಷ ಕಮಿಷನ್ ಕೊಟ್ಟಿದ್ದೀನಿ ಮತ್ತು ಕೇಬಲ್ ಕೊಟ್ಟಿದ್ದೀನಿ. ಇವ್ರು ಕೇಳಿದ್ರೆ ಕೇಬಿಗೆ ಹೋಗ್ತಾರೆ, ಕೇಬಲ್ ಕೇಳಿದ್ರೆ ಕಮಿಷನ್ಗೆ ಹೋಗ್ತಾರೆ. ನಾನು ಸೀದಾ ಮನೆಗೆ ಹೋಗ್ತಾ ಇದ್ದೀನಿ. 12 ಒಂದನೇ ಕಂಪ್ಲೇಂಟ್. ಯಾವಾಗ ಕುಳಿತು ಹೇಳೋಕ್ಕಾಗ್ತಾರೆ, ಬನ್ನಿ ಮೇಡಮ್ ಯಾವಾಗ ಕುಳಿತು ಹೇಳೋಕ್ಕಾಗಲ್ಲ ಕಂಬ. ಆಮೇಲೆ 2ನೇ ಕಂಪ್ಲೇಂಟು, ಇದು ಚಂದ್ರಶಾಖದಿಂದ ರೋಡಿಂದ ಹಿಡಿದು ಇದು ಗೌಶಾಖಂಡದಿಂದ ಹಳೆ ಸಿಂಡಿಕೇಟ್ ಬ್ಯಾಂಕ್ ರೋಡ್ ಸರ್. ಅದು 6 ಇಂಚು 4 ಇಂಚು 6 ಇಂಚು ತೆಗ್ದಿದೆ ಸರ್ ರೋಡು. ಮೇನ್ ರೋಡ್ ಅದು ಸರ್ ಗೌಶಾಖಂಡ. ಅದು ರೋಡಿದೆ, ಅದು ಪ್ಯಾಚರ್ಗಳ ಮಾಡಿ ಒಂದು 2 ಮನಮನ ಆಗ್ತದೆ ಅಂತೇಳಿ ಸೆಂಟ್ರಲ್ ರೋಡ್ ಒಂದು 4 ಹೇಳಿದ್ರು ಸರ್. ಅವರು ರಾಸ್ಕೊಂಡು ನಾವು ಯಾರು ಕೇಳೋ ಮಾತನಾಡ್ತೀವಿ ಸರ್ ಬೇರೆ ಅದನ್ನ ಮುಂದೆ. ಆಮೇಲೆ ಹಳ್ಳ ಸರ್, ಹಳ್ಳ ಉತ್ತರ ಕೊಡಿ ನೀವು. ಸ್ಮಾರ್ಟ್ ಬ್ರಿಡ್ಜ್ ಅದು ಪೂರ ಮಣ್ಣು ಬಿದ್ದು ಇದರಲ್ಲಿ ಹಾಳ ಮಣ್ಣು ಬಿದ್ದು ಪಿಲ್ಲರ್ ಇಲ್ಲ ಸರ್. ಅದು ಮಣ್ಣೆ ಪಿಲ್ಲರ್ ಅದಕ್ಕೆ ಅದು ಕಸ ಬಂದ್ಬಿಟ್ಟಿದೆ. ನೀರು ಹೋಗ್ಬಿಟ್ರೆ ಹೊಲ್ಟ ಹೊಡೆದ್ರೆ 7 ಮಾಡಿದ್ರೆ 8 ಮಾಡಿ ನೀರು ಹೋಗ್ತದೆ. ಅದು ತಡೆ ಮಾಡಿಲ್ಲ, ಬ್ರಿಡ್ಜನ್ನು ಕಟ್ತಾ ಇಲ್ಲ. ಬ್ರಿಡ್ಜ್ನು ಈಗ ಸರ್ ಅದು ಒಂದು ಸುಮಾರು ಸಲ ಹೇಳಿದೆ ಸರ್. ಒಂದು 6 ತಿಂಗಳಿಂದ ಹೇಳ್ತಾರೆ ಬ್ರಿಡ್ಜ್ ಯಾವಾಗ ಬಿಡ್ತು ಹೇಳೋಕ್ಕಾಗಲ್ಲ. ಬ್ರಿಡ್ಜ್ ಮಾತ್ರ ಒಂದು 4 ಜನ ಅಂತ ಗೊತ್ತಾಗುತ್ತೆ. ಅದು ಸಣ್ಣ ಬ್ರಿಡ್ಜ್ ಸರ್, 4 ಗಂಟೆ ಆಗಲ್ಲ. ಅದು ಹೇಳಿ ಸಾಕಾಗಿದೆ. ಅದು ಕಂಬದ್ದು ಕರೆಂಟಿಂದು ಇದು ಬ್ರಿಡ್ಜಿಂದು ಪಕ್ಕ ರೆಸ್ಪಾನ್ಸ್ ಇಲ್ಲ ಸರ್. ಕಮಿಷನ್ ಮಾತ್ರ ಹೇಳಿದ್ದು ಅವ್ರು ಹೇಳ್ತಾರೆ ಪಾಪ, ಇವರು ಮಾಡೋದು. ದಯವಿಟ್ಟು ಅದೊಂದು ಮಾಡಿಕೊಡು. ಲೈನ್ ಕೂಡ ಮುಟ್ಟಲ್ಲ ಸರ್. ನಾವೇನು ಸ್ಟ್ರೀಟ್ ಲೈಟ್ ಆಪರೇಟ್ ಮೇಂಟೆನೆನ್ಸ್ ಮಾಡ್ತೀವಿ, ಅದು ಲೈನ್ ಹೋಗಿದೆ ಸರ್. ಟೋಟಲ್ ಆ ಲೈನು ಅರೌಂಡ್ ಯಾರು ಟಿವಿ ಲೈನ್ ಮೇಲೆ ಪಾಯಿಂಟ್ ಮಾಡಬೇಕು. ಯಾಕಂದ್ರೆ ಸರ್ ಲೈನ್ ಹೋಗಿ ನಾಯಿದ್ರೆ ನಮ್ಮವರು ಇದಾಗ್ತದೆ ಸರ್. ಸೊ ಅದು ಸಂಬಂಧಪಟ್ಟಾಗ ಡೆಸ್ಕಾಮ್ನ ಅಷ್ಟೊಂದು ಪ್ರವೀಣ್ ಅಂತ ಅವರು ಕರ್ಕೊಂಡು ತೋರಿಸ್ತೀವಿ ಸರ್. ಎಲ್ಲ ಆಗಿದೆ ಸರ್, ಅವರು ಗಮನಿಸಿದೆ ಸರ್. EW ಸಹಿತ ಕಮಿಷನರ್ ಸರ್ ಮಾತಾಡಿದ್ದಾರೆ ಸರ್. ಆಮೇಲೆ 2ನೇದು ಬಂದು ಚಂದ್ರಶ್ ರೋಡ್ ಗೌಸೆಕಾಲನಿ 40 1 ಕೋಟಿ 20 ಲಕ್ಷ ನೋಡಿದ್ದೀವಿ ಸರ್. ಮಾಧವಿ ಸರ್ಕಲ್ನಿಂದ ಅಲ್ಲಿ ಐ ಸ್ಟ್ಯಾಂಡ್ ಜೈನವರೆಗೂ BT ರೋಡ್ ಟೋಟಲ್ BT ರೋಡ್ ಇದ್ದೀವಿ ಸರ್. ಆ್ಯಕ್ಚುಲಿ ಅಲ್ಲಿವರೆಗೂ ನಾವು ಲಾಸ್ಟ್ ಟೈಮ್ ಜಬ್ಬರ್ ಸರ್ ಹೇಳಿದ್ರು ನಾವು ಅಲ್ಲಿ ಒಂದು ಮೊರಮೆಲ್ಲ ಹಾಕ್ಸ್ಕೊಟ್ಟಿವಿ ಸರ್. ನಾವು ಈ ರೋಡ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತೀವಿ ಸರ್. ಈಗ ನಾವು ಹೇಳಿದರೆ ನಾವು ಅಲ್ಲಿ ಟೆಂಪ್ರರಿ ಅಲ್ಲಿವರೆಗೂ ನಾವು ವೆಟ್ಮಿಕ್ಸ್ ಎಲ್ಲ ಹಾಕಿ ಮಾಡ್ತೀವಿ ಸರ್, ನಮ್ಮ ಗಮನ ತೊಗೊಂಡು. ಆಮೇಲೆ ಬ್ರಿಡ್ಜ್ ವರ್ಕ್ ಹೇಳಿದ್ದಾರೆ ಸರ್ ಸ್ಪೀಡು. ಈಗ ಪ್ರತಿ ವರ್ಷ ಈಗ ಆಲ್ರೆಡಿ ಕಮಿಷನರ್ ಸರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್. ಫಾರೂಕ್ ಸರ್ ವಾರ್ಡಾಗ ಮತ್ತು ಇವ್ರ ವಾರ್ಡಾಗ 2 ಸ್ಟೀಲ್ ಬ್ರಿಡ್ಜ್ ತಗೋರಿ ಅಂತ ಹೇಳಿದ್ದಾರೆ ಸರ್. ಎಸ್ಟಿಮೇಟ್ ಸಮೇತ ಪ್ರಿಪೇರ್ ಮಾಡಿ ಸರ್. 12 to 14 lakhs ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸರ್ ಗಮನಕ್ಕೆ ಅವರು ಗ್ರ್ಯಾಂಟ್ ಕೂಡ ಆಕಾಶ ಕೊಟ್ಟಿದ್ದೀವಿ ಸರ್. ಅವರು ಅದೇನು ಮಾಡಿದ್ರೆ ಅವರು ಮೂಲಭೂತ ಸೌಕರ್ಯ ಡ್ರೈನು ಚರಂಡಿ ಹಾಕೊಂಡ್ಬಿಡ್ತಾರೆ ಸರ್. ಸೊ ಹಾಗಾಗಿ ಈಗ ನಾವು ಮತ್ತೆ ಮುನ್ಸಿಪಲ್ ಫಂಡೆಲ್ಲ ಕೊಡ್ತಾರ ಅವ್ರು ಇದಾಗಿದ್ರೆ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಅವ್ರು ಏನಾದ್ರು ಅವ್ರು ಅಗ್ನಿ ಶಾಮಕಗಳ ಆಗಿರ್ಬೋದು, ಇನ್ನಿತರ ಕಚೇರಿ ಇಲಾಖೆ ಆಗಿರ್ಬೋದು, ಅಲ್ಲ ಇಲಾಖೆ ಇದ್ರೆ ಭಾಳ ಅನುಕೂಲ ಆಗ್ತದೆ. ಆದರೆ ನಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಅಂದರೆ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಹಾಗಾಗಿ 2 ಸಾಲ ಮುನ್ಸಿಪಾಲಿಟಿ ಅವರು ಇಟ್ಕೊಂಡು ಹೋದ್ರು ಸಹಿತ ನಾಯಿನ ವಾರ್ಡ್ನಾಗ ಹಾಕ್ಯವ ಜನ ನಮ್ಮನ್ನಂತೂ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ. ಲಾಸ್ಟಿಗೆ ನಮ್ಮನ್ನು ಒಡಿಸ್ಕೊಂಡು ಬರ್ಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟದ. ದಯಮಾಡಿ ನಾಯಿಗಳಿಗೆ ಶಾಶ್ವತ ಪರಿಹಾರ ಕೊಡಿ. ಇಲ್ಲ ಅವ್ರು ಹಿಡ್ಕೊಂಡು ಹೋಗ್ತಿರೋ ಇಲ್ಲ ಏನೋ ಮಾಡ್ತಿರ್ಬೇಕು. 3 ಜನ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆದ್ರಿ, ಸಸ್ಪೆಂಡ್ ಆಗಿರೋಂಥದ್ದು ಈಗ ವಾರ್ಡ್ಗಳಿಗೆಲ್ಲ ಸಮಸ್ಯೆ ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಒಂದು ಸಮಸ್ಯೆ. ಇನ್ನೊಂದು ನೀರಿದ್ದು ಸಹಿತ ನಾವು ಒಂದಿನ ಬಿಟ್ಟು ನೀರು ಯಾಕೆ ಬಿಡ್ತಾ ಇಲ್ಲ? ನನ್ನ ಕ್ವಶನ್. ಜನ ನಮ್ಮನ್ನು ಕೇಳ್ತಾ ಇದ್ದಾರೆ,
ನೀರು ಸಾಕಷ್ಟು ನೀರು ಹರಿತಾ ಇದೆ. ಒಂದಿನ ಬಿಟ್ಟು ಒಂದು ನೀರು ವ್ಯವಸ್ಥೆ ಮಾಡಿಕೊಡಿ. ಪ್ರಮುಖವಾಗಿ ನಮ್ಮ ಜೆಪಿ ನಗರದಲ್ಲಿ ಮಳೆ ಅವಘಡ ಸಂಭವಿಸಿ 5 ಮನೆಗಳು ಡ್ಯಾಮೇಜ್ ಆಗಿದೆ. ಅದು ಸ್ವಲ್ಪ ಆದಷ್ಟು ಶೀಘ್ರ ಇದು ಮಾಡಿಕೊಡಿ. ಆಮೇಲೆ ಎರಡನೇದಾಗಿ ವಿವೇಕ ಭಾರತಿ ಸೆಕ್ರೆಟರಿ ವಿವೇಕ ಭಾರತಿ ಶಾಲೆ ಮುಂದೆ ಹೊಸಳ್ಳಿ ರಸ್ತೆಯಲ್ಲಿ ಬರ್ತಕ್ಕಂಥ ಮೇನ್ ರೋಡ್ ಡ್ಯಾಮೇಜ್ ಆಗಿದೆ, ಸಿಂಕ್ ಆಗಿದೆ. ತುಂಬಾ ಜನ ಸ್ಕಿಟ್ ಆಗಿ ಬಿಡ್ತಾರೆ. ಶಾಲೆ ಮಕ್ಕಳು ಕೂಡ ಶಾಲೆ ಬರ್ತಕ್ಕಂಥ ಏರಿಯಾ ಅದು ಸ್ವಲ್ಪ ಸಿಂಕ್ ಡ್ಯಾಮೇಜ್ ಕ್ಲಿಯರ್ ಮಾಡಿ. ನೋಡಬೇಕು ಬಸ್ ಡಿಪೋ ರಸ್ತೆಗೆ 7 ಲಕ್ಷ ಅನುದಾನ ಆ ಕಡೆ ಬಿಡುಗಡೆ ಮಾಡಿದ್ದೀರಾ, ಅದು ಇನ್ನೂ ಸ್ವಲ್ಪ ಹೆಚ್ಚಿನ ಅನುದಾನ ಶಾಸಕರು ತಾವು ಸ್ವಲ್ಪ ಮುತುವರ್ಜಿ ವಹಿಸಿ ಸ್ವಲ್ಪ ಹೆಚ್ಚಿನ ಅನುದಾನ ಕೊಟ್ಟರೆ ವಾರ್ಡ್ಗಳ ಡೆವಲಪ್ಮೆಂಟ್ ಆಗ್ತದೆ ಮನವಿ ಮಾಡ್ತೀನಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಗಂಗಾವತಿ ಎಲ್ಲ ಭಾಗದಲ್ಲೂ ಕೂಡ ಲೈಟಿಂಗ್ ವ್ಯವಸ್ಥೆ ತುಂಬಾ ಕಡಿಮೆ ಇದೆ. ಇಸ್ಲಾಪುರ ಸರ್ಕಲ್ ಆಗಿರ್ಬೋದು, ಗಾಂಧಿ ಸರ್ಕಲ್ ಆಗಿರ್ಬೋದು, ರಾಣಪ್ಪ ಸರ್ಕಲ್ ಆಗಿರ್ಬೋದು, ಈಗ ಜಿಲ್ಲೆಗಳು ಆಗಿದೆ. ಆದಷ್ಟು ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಮಾಡ್ತಕ್ಕಂಥ ಗುತ್ತಿಗೆದಾರರಿಗೆ ಸ್ವಲ್ಪ ಕ್ರಮ ವಹಿಸಿ. ಸಾಕಷ್ಟು ಏರಿಯಾದಲ್ಲಿ ಅಡ್ಡಾಡಿ ಕತ್ಲ ಆಗ್ತದೆ, ಮಹಿಳೆಯರು ಸಂಚರಿಸಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಗಮನ ಲೈಟ್ಸ್ಗಳು ಹಾಕಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಇನ್ನೊಂದು ನಮ್ಮ ಸ್ಯಾನಿಟರಿ ಸೆಕ್ಷನ್ ಕೇಳೋದಂದ್ರೆ ಜೆಸಿಬಿಗಳು ಮೇಂಟೈನ್ ಮಾಡಿ. ಒಂದೇ ಜೆಸಿಬಿಂದ 35 ವಾರ್ಡ್ಗಳು ಕವರ್ ಆಗಲ್ಲ. ಒಂದು 2-3 ಜೆಸಿಬಿ ಇಟ್ಕೊಳ್ಳಿ. ಆಮೇಲೆ ಟಾಟಾ ಎಸ್ಗಳು ಮಾಡ್ಕೊಳ್ಳಿ. ಕಾಂಕ್ರೀಟ್ ತಗೊಂಡ್ರಿ. ಕೆಲವೊಂದ್ಸರಿ ಕಸಗಳನ್ನ ತೆಗೆದ ಮೇಲೆ ಎತ್ಕೊಂಡು ಹೋಗಿರಲ್ಲ. ಯಾಕಂತ ಕೇಳಿದ್ರೆ ಇಲ್ಲ ಈ ಗಾಡಿ ಏನಾಗ್ಬೇಕು ಆ ಕಾರಣಗಳು ಗಾಡಿ ಸಾಕಷ್ಟು ಅನುದಾನ ಬರ್ತಾ ಇದೆ. ನೀವು ಕಸ ವಿಲೇವಾರಿ ಕಟ್ಟಬೇಕಾಗ್ತದೆ. ಅದು ನಮ್ಗೆ ಅದು ಜನರಿಗೆ ಅನುಕೂಲ ಆಗಲ್ಲ. ಅದನ್ನ ಗಾಡಿಗಳು ತಂಬರಿ. ಆಮೇಲೆ ಇನ್ನೊಂದು ಶಾಸಕರು ಮನವಿ ಮಾಡ್ತಾ ಇದ್ರೆ ಸ್ವಲ್ಪ ಪೌರ ಕಾರ್ಮಿಕರನ್ನ ಜಾಸ್ತಿ ಮಾಡ್ಕೊಳ್ಳಿ. ಸಿಟಿ ತುಂಬಾ ದೊಡ್ಡದಿದೆ, ಜನಸಂಖ್ಯೆ ತುಂಬಾ ಇದೆ. ಇನ್ನು 150 ಪೌರ ಕಾರ್ಮಿಕರಿಂದ ಸಾಕಷ್ಟು ಇದು ಚರಂಡಿಗಳು ಕ್ಲಿಯರ್ ಆಗ್ತಾ ಇಲ್ಲ. ಸ್ವಲ್ಪ ಪೌರ ಕಾರ್ಮಿಕರು ಜಾಸ್ತಿ ಮಾಡ್ಕೊಂಡು ಅನುಕೂಲ ಮಾಡ್ಕೊಟ್ಟು ಒನ್ ಸೈಡ್ ಆಗಿದೆ ಸರ್. ನಮಗೆಲ್ಲ ಗೊತ್ತು. ತಾವು ಹೇಳಿದ್ರೆ ತುಂಬ ಆ ಪ್ರಕಾರ ಮಾಡಿದ್ರೆ ಅದು ಚೆನ್ನಾಗಿತ್ತು ಸರ್. ಆ ಪ್ರಕಾರ ಮಾಡಿ ಸರ್. ನೀವು ನೋಡ್ತಿರಲಿಲ್ಲ, ನಮಗೆಲ್ಲ ಅರ್ಥ ಆಗಿದೆ, ಅದು ಗೊತ್ತಾಯ್ತು ಸರ್. ನಮಗೆಲ್ಲ ಗೊತ್ತಾಗಿದೆ. ಅದ್ರ ಬಗ್ಗೆ ಗಮನ ಹರಿಸಿ ಟೋಟಲ್ ನಗರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ಬೇಕಂತೇಳಿ ನಮ್ಮೆಲ್ಲ ಸದಸ್ಯರಿಗೆ ಹೋಗ್ತೀವಿ. ಶಾಸಕರು ಇವತ್ತೇನು ನಗರಸಭೆ ತುರ್ತು ಸಭೆ ಬರಲಾಗಿದೆ. ಸ್ವಲ್ಪ ನನ್ನ ವೈಯಕ್ತಿಕ ವಿಚಾರ ತುರ್ತು ಸಭೆ ಅಲ್ಲ, ತುರ್ತು ಸಾಮಾನ್ಯ ಸಭೆ ಆಗಬೇಕು ಅಂತ ನನ್ನ ಅನಿಸಿಕೆ. ಪರವಾಗಿಲ್ಲ. ಅದೇ ರೀತಿ ನಮ್ಮ ವಿರೋಧ ಪಕ್ಷ ನಾಯಕರಾದ ಮನೋಜ್ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಇವತ್ತೇನು ಶಾಸಕರು ತುರ್ತು ಸಭೆ ಕರೆದಿದ್ದಾರೆ. ನಾವೆಲ್ಲರೂ ಶಾಸಕರ ಮಾರ್ಗದರ್ಶನ ಪಡೆಯೋಣ. ಅದೇ ರೀತಿ ನಮ್ಮ ವಾರ್ಡಲ್ಲಿ ಈ ಮಳೆ ಗಾಳಿ ಬಂದು ಮರಗಳು ಮತ್ತು ಲೈಟ್ ಕಂಬಗಳು ಉದುರಿತವಾಗಿದೆ. ನಮ್ಮ ವಾರ್ಡ್ ಬರ್ತಕ್ಕಂಥ ಗಿಡಗಳು ಮತ್ತು ಮರಗಳು ರಸ್ತೆ ದುರಸ್ತಿಗಳನ್ನು ನಮ್ಮ ವಾರ್ಡ್ ಅಭಿವೃದ್ಧಿಪಡಿಸಿ ಸಾಮಾನ್ಯ ಅಧ್ಯಕ್ಷರಿಗೆ ಶಾಸಕರಿಗೆ ವರದಿ ಕೊಟ್ಟು ಗಂಗಾವತಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋಣ, ಎಲ್ಲರ ಕೈಗೊಳ್ಳು ಅಂತೇಳಿ. ನಾವು ವಿಳಂಬವಾಗಿ ನಮ್ಮ ಅಧಿಕಾರವನ್ನು ನಾವು ಹೋಗ್ಬಿಟ್ಟು ಕೆಲಸ ಆಗಿಲ್ಲ. ಶಾಸಕರು ಹೇಳಿದ ಹಾಗೆ ಕೆಲವೇ ವಾರ್ಡ್ಗಳಿಗೆ ಸೀಮಿತ ನಾನಲ್ಲ. ನಾನು ನಗರದ ಅಭಿವೃದ್ಧಿ ಮತ್ತು ತಾಲೂಕಿನ ಅಭಿವೃದ್ಧಿ ಸಲುವಾಗಿ ನಾನು ಎಲ್ಲರ ಸಲುವಾಗಿ ವಾರ್ಡ್ಗಳಿಗೂ ಅಧ್ಯಕ್ಷರೇ, ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ನಾವೆಲ್ಲ ಒಂದೇ ಗಂಗಾವತಿ ಅಧ್ಯಕ್ಷರಾಗಿರ್ತಾರವರು. ಈಗ ನನ್ನ ವಾರ್ಡಲ್ಲಿ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆ ಪ್ರತಿಯೊಂದು ವಾರ್ಡಲ್ಲಿದೆ. ಏನಪ್ಪ ಅಂದರೆ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಏನಾಗ್ತಾ ಇದೆ, ಸುಮ್ಮನೆ ಲೈಕ್ ಅನ್ವಾಂಟೆಡ್ ಟ್ರೀಸ್ ಮತ್ತು ಗಾರ್ಬೇಜ್ ಮಾಡ್ತಾ ಇದೆ. ಗಾರ್ಬೇಜಸ್ ತುಂಬ ಪ್ರಾಬ್ಲಮ್ ಆಗಿದೆ. ಆ ಗಾರ್ಬೇಜ್ ಏನಾಗ್ತಾ ಇದೆಯಪ್ಪ ಅಂದರೆ ನಾಯಿಗಳು ಮತ್ತು ಕ್ಲೀನಿಂಗ್ಸ್ ಆಗ್ತಾ ಇಲ್ಲ. ಪರ್ಟಿಕ್ಯುಲರ್ ಮೇನ್ ರೋಡ್ಸಲ್ಲಿ ಏನು ಪಾಸ್ ಆಗ್ತೀವಿ ತುಂಬ ಜಾಗದಲ್ಲಿ ನೀವು ಅಬ್ಸರ್ವ್ ಮಾಡಿ ಅಲ್ಲಿ ಗಾರ್ಬೇಜ್ ಹಂಗೆ ಬಿಡ್ಸಾಕ್ತಾ ಇದ್ದಾರೆ. ಖಾಲಿ ಇದ್ರು ಅಲ್ಲಿ ಮನೆಗಳು ಇಲ್ಲದ್ರೂ ಅಲ್ಲಿ ನಾವು ಗಾರ್ಬೇಜ್ ಆಗ್ತಾ ಇದ್ವಿ. ಇದು 35 ವಾರ್ಡಿನ ಸಮಸ್ಯೆಗಳು. ಒಂದ್ಸರಿ ನಮ್ಮ ಸ್ಯಾನಿಟರಿ ಡಿಪಾರ್ಟ್ಮೆಂಟ್ ಅವರು ಎಲ್ಲರಿಗೂ ಎಲ್ಲ ಗೊತ್ತು, ಎಲ್ಲಿದೆ ಅಂದರೆ ಗೊತ್ತುಪಟ್ಟು ನೆಗ್ಲಿಜೆನ್ಸ್ ಆ್ಯಕ್ಟ್ ಮಾಡ್ತಾ ಗೊತ್ತಿಲ್ಲ. ನಿಮ್ಮ ಹತ್ರ ಏನಾದರೂ ಇಕ್ವಿಪ್ಮೆಂಟ್ಸ್ ಇಲ್ಲ ಬಂದರೆ ಕ್ಲಿಯರ್ ಆಗಿ ಹೇಳ್ಬಿಡಿ, ನಮ್ಮ ಹತ್ರ ಇಲ್ಲ ಅಂತ ಹೇಳಿ. ಅದು ಬಿಟ್ಟು ಸುಮ್ಮನೆ ಮುಗಿಲಿ ತುಂಬ ಮಾತಾಡೋಕೆ ನಾಳೆ ಕಳಿಸ್ತೀವಿ ನಾಳೆ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸುಮಾರು 15 ವರ್ಷದಿಂದ ನಾವು ನಡೆಸ್ತಾ ಇದ್ವಿ, ನಗರಸಭೆ ನಡೆಸ್ತಾ ಇದ್ವಿ. ನಮ್ಮ ಹತ್ರ ಯಾಕೆ ಒಳ್ಳೆ ಇಕ್ವಿಪ್ಮೆಂಟ್ಸ್ ಇಲ್ಲ? ಕೆಲವು ಟೈಮಲ್ಲಿ ನಮ್ಮ ಹತ್ರ ಇನ್ನೊಂದು ಆಡಳಿತ ಇರಲಿಲ್ಲ. ಲಾಸ್ಟ್ 15 ಮಂತ್ಸಲ್ಲಿ ನಮ್ಮದು ಯಾವುದೂ ಆಡಳಿತ ಇರಲಿಲ್ಲ, ಯಾವ ಗೌರ್ಮೆಂಟ್ ಇರಲಿಲ್ಲ. ಆ ಟೈಮಲ್ಲಿ ಫಂಡ್ಸ್ ಇತ್ತು, ಆ ಟೈಮಲ್ಲಿ ಇಕ್ವಿಪ್ಮೆಂಟ್ಸ್ ಆಗ್ತಿಲ್ಲ. ಎಕ್ಸಾಂಪಲ್ ಲೈಕ್ ಟ್ರಾಲೀಸ್ ಆಗಿರ್ಬೋದು, JCBs ಆಗಿರ್ಬೋದು, ಕ್ಯಾಚಸ್ ಆಗಿರ್ಬೋದು, ಇಂಥ ಸಾಮಾನುಗಳನ್ನ ಹಾಕ್ಕೊಂಡ್ಬಂದಿಲ್ಲ ಅಂತ ಹೇಳ್ತೀವಿ. ಅದಾದ ನಂತರ ಪರ್ಟಿಕ್ಯುಲರ್ ಪ್ಲೇಸಸ್ ಅಲ್ಲಿ ನಾನು ಶೆಟ್ರು ಹೋಗಿ ತುಂಬಾ ಜನ ಇದ್ದೀನಿ ಸರ್, ಕೆಲವು ಪ್ಲೇಸಸ್ಗಳಲ್ಲಿ ಮಣ್ಣು ಹಾಕ್ಬೇಕು, ಮರಳು ಹಾಕ್ಬೇಕು, ಗ್ರಾವೆಲ್ ಹಾಕ್ಬೇಕು ಅಂತ ಹೇಳಿದ್ವಿ. ನೆಗ್ಲಿಜೆನ್ಸಿ ಯಾಕೆ ಅಂದ್ರೆ ನೀವು ಗೌರ್ಮೆಂಟ್ ಅಂದ್ರೆ ಬಾಡಿ ಫಾರ್ಮ್ ಆಗಿಲ್ಲಪ್ಪ ಅಂದ್ರೆ ನೀವು ಯಾವುದೂ ಏನು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಫುಲ್ಫಿಲ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಪರ್ಟಿಕ್ಯುಲರ್ ಕಮಿಷನರ್ಗಳಿಂದ ಆರ್ಡರ್ ಬಂದರೆ ನೀವು ಮಾಡ್ತೀರಾ? ಸಾಮಾನ್ಯತೆ ಒಂದು ಜನ
ಕಾಮನ್ ಪೀಪಲ್ ತೊಂದರೆ ಆದ್ರೆ ನೀವು ಮಾತಾಡವಾ ಯಾರು ಕಂಪಲ್ಸರಿ ಸದಸ್ಯರು ಬರ್ಬೇಕು ಇಲ್ಲ ಹೈಯರ್ ಅಥಾರಿಟಿಯಿಂದ ನೀವು ಕಂಪಲ್ಸರಿ ಬಂದ್ರೆ ನೀವು ಮಾತಾಡಿದ್ರೆ ಏನು ನೀವು ಯೂನಿವರ್ಸಿಟಿ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀವಿ. ಪರ್ಟಿಕ್ಯುಲರ್ ನೋಟ್ ಇಲ್ಲಪ್ಪ ಅಂದ್ರೆ ಸತೀಶ್ ನಾಯ್ಕ ಯಶೋಧ ಹಾಸ್ಪಿಟಲ್ ಅಲ್ಲಿಂದ ಹಿಡಿದು ನಾವು ಆಂಜನೇಯ ಗಿರಿ ಹೋಗ್ತೀವಿ. ಅಲ್ಲಿ ಕಂಪ್ಲೀಟ್ ರೋಡ್ ಕಂಪ್ಲೀಟ್ ಇದೆ. ಅಲ್ಲಿ ಕಂಪಲ್ಸರಿ ಈಗ ಫಂಡ್ಸ್ ನಗರದಲ್ಲಿ ತಗೊಂಡಿಟ್ಟಿದ್ದೀವಿ. ಈಗ ಎಮರ್ಜೆನ್ಸಿ ಆಗಿ ಯಾಕಂದ್ರೆ ಈಗ ಹಬ್ಬಗಳು ಬರುತ್ತೆ, ಗಣಪತಿ ಹಬ್ಬ ಬರುತ್ತೆ, ಅದಾದ್ಮೇಲೆ ದಸರಾ ಬರುತ್ತೆ, ಆಮೇಲೆ ದೀಪಾವಳಿ ಬರುತ್ತೆ. ಅದು ಫಂಡ್ ಅದು ನಗರೋತ್ಸವ ಯಾವಾಗ ಬರೋದು ಗೊತ್ತಿಲ್ಲ. ಅದಕ್ಕೆ ಮುಂಚೆ ಎಮರ್ಜೆನ್ಸಿ ಆಗಿ ಗ್ರಾವೆಲ್ ಹಾಕಿ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಉಪಾಧ್ಯಕ್ಷರಾದ ಪಾರ್ವತಮ್ಮ ಹಾಗೂ ಜನಪ್ರಿಯ ಶಾಸಕರಾದ ನಮ್ಮೆಲ್ಲರ ಹಿರಿಯರಾದ ಗಾಲಿ ಜನಾರ್ದನ ರೆಡ್ಡಿ ಸರ್ ಹಾಗೂ ಪೌರಾಯುಕ್ತರು ಹಾಗೂ ಇವಾಗ ತಾನೇ ನೂತನವಾಗಿ ಆಯ್ಕೆಯಾದಂಥ ವಿರೋಧ ಪಕ್ಷ ನಾಯಕರಾದ ಮನೋಜ್ ಸಿಂಗ್. ಈಗ ನಾವು ಕರೆದಿರೋದು ತುರ್ತು ಸಭೆ ಇದೆ. ಈಗ ಎಲ್ಲರೂ ಎಲ್ಲ ವಾರ್ಡ್ಗಳಿಗೆ ಪಟ್ಟಿಗಳು ಹೇಳ್ಕೊಂತ ಹೋದ್ರೆ 2 ದಿವಸ ಬೇಕು. ನಮ್ಮ ವಾರ್ಡಲ್ಲಿ ಇದು ನಮ್ಮ ವಾರ್ಡಲ್ಲಿ ಅಂತ ದಯವಿಟ್ಟು ಯಾವುದೇ ಅದೇ ಈಗ ಇಷ್ಟು ದಿನ ಆಯಿತು ಹೋಯ್ತು ಅವ್ರು ಹೆಂಗೆ ಮಾಡೋದು ಗೊತ್ತಿಲ್ಲ. ಬಟ್ ಇವಾಗ ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೊಸ ಬಾಡಿ ಫಾರ್ಮೇಷನ್ ಆಗಿದೆ. ನಾವೆಲ್ಲರೂ ಸೋಲ್ಜರ್ಸ್ ಟೈಪ್ ದಿನ ಇಲ್ಲ ವಾರದಲ್ಲಿ 2-3 ಸಲ ಒಂದೊಂದು ವಾರ್ಡಿಗೆ 1ನೇ ವಾರ್ಡಿಂದ 30ನೇ ವಾರ್ಡಿಗೆ ಪ್ರತಿಯೊಂದು ವಾರ್ಡಿಗೂ ವಿಸಿಟ್ ಕೊಟ್ಟು ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಹಾಗೂ ಪೌರಾಯುಕ್ತರು ಮತ್ತು ಜೈಗಳು ಎಲ್ಲ ಒಂದೊಂದು ದಿನ ಒಂದೊಂದು ವಾರ್ಡ್ ಇಲ್ಲ ವಾರದಲ್ಲಿ 2 ವಾರ್ಡ್ ನಾವು ವಿಸಿಟ್ ಕೊಟ್ಟು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಣ. ಯಾಕಂದ್ರೆ ಇಷ್ಟು ದಿವಸ ಹಿಂದೆ ಬಾಡಿ ಇದ್ದಿಲ್ಲ ಏನಿದ್ದಿಲ್ಲ, ಕೆಲವರು ಪ್ರಯತ್ನ ಮಾಡಿದ್ರು. ವಿಪಕ್ಷ ಮೂರ್ತಿ ಅವರು ಬಹಳ ನಮ್ಮ ನಗರಕ್ಕೆ ಯಾವುದೇ ಸಮಸ್ಯೆ ಇದ್ದರೆ ಅವರು ಇಮಿಡಿಯೇಟ್ ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ಬಟ್ ಇನ್ಮೇಲೆ ಆಗಂಗಿಲ್ಲ. ನೂತನವಾದ ಆಯ್ಕೆಯಾದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಪ್ರತಿ ವಾರ ಇಲ್ಲ ಪ್ರತಿಯೊಂದು ವಾರ್ಡ್ಗಳಲ್ಲಿ ಈಗ ನೀವು ಬಾಡಿಗೆ 10 ಲೈಟ್ ಕೊಟ್ಟಿದ್ರಿ. ಆಮೇಲೆ ನಾವು ಇದೆಲ್ಲ ನಮ್ಮ ಸಂಪೂರ್ಣ ಗ್ರ್ಯಾಂಡ್ ಏನೋ 15 ಫೈನಾನ್ಸಿಂದ ನಾವೆಲ್ಲ ಲೈಟ್ ಇಟ್ಕೊಳ್ತೀವಿ. ಬಟ್ ಇಲ್ಲಿ ಈಗ ನಾವು ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕಿಂತ ಶಾಸಕರಿದ್ದಾರೆ ಏನೇನು ವರ್ಕ್ ಆರ್ಡ್ರು ಕೊಟ್ಟಿದ್ದೀರ ಇನ್ನೂವರೆಗೂ ಅದು ಯಾರು ಆ ವರ್ಕ್ ಆರ್ಡ್ರು ತೊಗೊಂಡ್ರೆ ಯಾವ ಕೆಲಸಗಳನ್ನು ಯಾವ ವಾರ್ಡಲ್ಲೂ ಕೆಲಸ ಚಾಲೂ ಆಗಿಲ್ಲ. ನಾವು ಈಗ DBಯಲ್ಲಿ ಸಮಸ್ಯೆಗಳು ಆಮೇಲೆ ಏನಿದಾವೆ ಎಲ್ಲ ಇಲಾಖೆ ಕಲಿಸಿ ಅದನ್ನು ಮಾಡಿ ನಮಗೆ ಈಗ ನೀವು ಹುಬ್ಬಳ್ಳಿಯವರು ಹೇಳಿದ್ರಿ, ಅವ್ರು ಹೇಳಿದ್ರಿ ನೀವು ನೋಟಿಸು ಸಮೇತ ಕೊಟ್ಟಿದ್ದೀರಿ, ಇನ್ನೂವರೆಗೂ ಅವ್ರು ಯಾರೂ ಬಂದಿಲ್ಲ. ಅದೊಂದು ಕನಿಷ್ಠ 40 ಲಕ್ಷ ರೂಪಾಯಿ ಲೈಟ್ LED ಲೈಟ್ಸಿಗೆ ಕೊಟ್ಟಿದ್ರಿ. ಯಾವ ಕಾಂಟ್ರಾಕ್ಟ್ಸು ಯಾವ ಕೌನ್ಸಿಲರ್ಸಿಗೆ ವರ್ಕ್ ನಿಮ್ಮ ವಾರ್ಡಿಗೆ ಬಂದಿರೋದನ್ನು ವರ್ಕ್ ಆರ್ಡರ್ ತೊಗೊಂಡು ಎಲ್ಲೂ ಚಲೋ ಮಾಡಿದ್ದಾರೆ. ಸೊ ಅದನ್ನು ಗಮನ ಹರಿಸಿ ಈ ದುಡ್ಡು ಸಭೆನ ಯಾವ ಕೆಲಸಗಳು ಪೆಂಡಿಂಗ್ ಇಲ್ಲ ಅದನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಅದು ಪರಿಸರ ಅಂತ ಹೇಳಿದ್ವಿ. ಅದರ ಪ್ರಕಾರ ಒಟ್ಟಾರೆ ಬರ್ತಾ ಇದೆ. ಈಗಾಗಲೇ ಬಿಡಾರಲ್ಲಿ ಬಂದಿದೆ ಸರ್. ಈಗ ನಾಳೆಯಿಂದ ಅದು ಲೈಟ್ಸ್ ಹಾಕಿ ಒಂದು ವ್ಯವಸ್ಥೆ ಆಗುತ್ತೆ ಸರ್. ಇವಾಗ ನಾನೊಂದು 10 ಕೋಟಿ ಕೊಡ್ತೀನಿ. ಅದರಲ್ಲಿ ಅವರು ಎಲ್ಲ ಕಂಪ್ಲೀಟ್ ಇವಾಗ ನಮ್ಮ ಕಾಂಗ್ರೆಸ್ ಕೌನ್ಸಿಲರ್ಸ್ ಇರ್ಬೋದು, ಸುಮಾರು ಅಂದರೆ 15 ವಾರ್ಡು ಇನ್ನು 20 ವಾರ್ಡ್ಗಳಿಗೆ ಫಂಡ್ ಇಲ್ಲ ಅನ್ನೋದಿದೆ. ಆ 20 ವಾರ್ಡಿಗೆ ಈ 10 ಕೋಟಿ ಅಮೌಂಟನ್ನು ಪ್ಲ್ಯಾನ್ ಮಾಡಿ ಅವ್ರ ಜೊತೆಯಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನು ಇವಾಗ ಲಿಸ್ಟ್ ಮಾಡಿ ರೆಡಿ ಮಾಡಿಬಿಟ್ಟು ಆ ಕೆಲಸ ಟೇಕಪ್ ಮಾಡಿ. ಸದಸ್ಯರೇ ಹಾಗೂ ಮಾಧ್ಯಮದವರೇ ಹಾಗೂ ನೂತನವಾಗಿ ದೂರದರ್ಶನ ಆಗಿದ ಮುನಿಸ್ವಾಮಿ ಅಣ್ಣನವರಿಗೆ ವಂದನೆಗಳು ಹೇಳುತ್ತಾ, ನನ್ನ ವಾರ್ಡಿನಲ್ಲಿ ಭಾಳ ಸಮಸ್ಯೆ ಇದೆ ಸರ್.
ಶಾಸಕರೇ ಸರ್, ನನ್ನ ವಾರ್ಡಿನಲ್ಲಿ ಅಮೌಂಟ್ ಕೊಡಿಸಿ ವೋಟಿಂಗ್ ಮುಂದೆ ನಗರಸಭೆಗೆ ಬರುತ್ತೆ. ವಾರ್ಡ್ ಕೆಲಸ ಮಾಡೋಕ್ಕೆ ಮಾತ್ರ ನಗರಸಭೆಗೆ ವ್ಯಾಪ್ತಿ ಬರ್ತಾ ಇಲ್ಲ. ಏಪ್ರಿಲ್ ಸರ್ ಕೇಳಿದ್ರೆ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ, ಡ್ರೈನೇಜ್ ಎಲ್ಲ ಒಂದು ರೋಡ್ ಇಲ್ಲ, ಲೈಟ್ ಹಾಕಕ್ಕೆ ನಗರಸಭೆ ನಮ್ಮ ವಾರ್ಡಿಗೆ ಬರೋಲ್ಲ, ನಮ್ಮ ನಗರಸಭೆಗೆ ಬರಲ್ಲ. ಏಪ್ರಿಲ್ ಸರ್ ಲೈಟ್ ಆಗ್ತಾ ಇಲ್ಲ, ಈ ಕಡೆ ನಗರಸಭೆ ಲೈಟ್ ಆಗ್ತಾ ಇಲ್ಲ, ರೋಡ್ಗಳು ಆಗ್ತಾ ಇಲ್ಲ. ನಮ್ಮ ಏಪ್ರಿಲ್ ಸರ್ ಎಲ್ಲೆಲ್ಲೋ ರೋಡ್ಗಳು ಆಗ್ತಿದ್ದಾರೆ. ಓಣಿ ಜನಸಂಖ್ಯೆ ಇರೋಂಥ ರೋಡ್ ಮಾಡ್ತಾ ಇಲ್ಲ. ಎಲ್ಲೆಲ್ಲ ಅಂಗಡಿ ಇದ್ದಾವೆ, ಒಂದು ಅಂಗಡಿ ಇಲ್ಲಾರ್ದ ಸೇರಿ ರೋಡ್ ಆಗ್ತಿದೆ ಸರ್, ಸಿ ರೋಡ್. ಬಟ್ ಅಮೌಂಟ್ ಕಾರ್ಮಿಕರು ಅಂತಲ್ಲಿ ರೋಡ್ ಇಲ್ಲ, ಗಟರ್ ಇಲ್ಲ. ಅವ್ರಿಗೆ ಕೇಳಿದ್ರೆ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತಾರೆ. ನಮ್ಮ ನಗರಸಭೆ ಕೇಂದ್ರ ನಮ್ಮ ಆಡಳಿತ ಇಲ್ಲ ಅಂತ ಹೇಳ್ತಾರೆ ಸರ್. ಆಮೇಲೆ ಇನ್ನೊಂದು ಕೋಳಿ ಫಾರಂ ರೋಡ್ ಹೋಗ್ತಾರೆ ಸರ್, ಸುಮಾರು 2 ಕಿಲೋಮೀಟರ್ ಸರ್. ಸಾಂಸ್ಕೃತಿಕ ಕ್ಯಾಂಪ್ನಿಂದ ಹಿಡಿದು ಇಂಡಸ್ ರೋಡ್ವರೆಗೆ ಬರೋದಂಥ ರೋಡ್. ಆ ರೋಡ್ ಏನು ಮಾಡಿದಂದ್ರೆ ನಾವು ರೈಲ್ವೆ ಸ್ಟೇಷನ್ ಹೋಗ್ತಾ ಟ್ರಾಫಿಕ್ ಜಾಮ್ ಆಗಿಲ್ಲ. ಅದು ಒಂದು ಮಂದಿ ಬೈಪಾಸ್ ಆದಂಗೆ ಆಗುತ್ತೆ. ಶಿಲ್ಪಾ ಸರ್ಕಲಿಂದ ರಾಣ ಸರ್ಕಲ್ ಬರಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಸಾಂಸ್ಕೃತಿಕ ಕ್ಯಾಂಪ್ನಿಂದ ಬರೋದು ರೋಡ್ವರೆಗೆ ರೋಡ್ ಹಾಕಂದ್ರೆ ರೈಲ್ವೆ ಸ್ಟೇಷನ್ ಹೋಗೋಂಥವ್ರಿಗೆ ಭಾಳ ಅನುಕೂಲ ಆಗುತ್ತೆ ಸರ್. ಅದು ರೋಡ್ ನಾವು ನಗರಸಭೆಗೆ ಇಟ್ಟರೆ ನಮ್ಮ ವ್ಯಾಪ್ತಿ ಬರೋಲ್ಲ. ಅದೇನು ಬರ್ತಾರೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಬರ್ತಾರೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಅದು ನಮ್ಮ ಫಂಡ್ ಇಲ್ಲ ಅಂತ ಹೇಳ್ತಾರೆ ಸರ್. ಹಾಗಾಗಿ ಅದೊಂದು ಸ್ವಲ್ಪ ಸಮಸ್ಯೆ ಇದೆ ಸರ್. ಅದೊಂದು ಸ್ವಲ್ಪ ದಯಮಾಡಿ ಅದಕ್ಕೆ ಸರ್ ಮಾಡ್ತಾರೆ. ನನ್ನಲ್ಲಿ ಸ್ವಲ್ಪ ಸಮಸ್ಯೆ ಏನಂದರೆ ಯೂಜಿಡಿದು ಭಾಳ ಸಮಸ್ಯೆ ಇದೆ ಸರ್. ಯೂಜಿಡಿ ಎಲ್ಲ ತುಂಬಿ ಭಾಳ ನೀರು ಜನರು ಬಂದರೆ ನಮ್ಗೆ ಇದಾಗಿದೆ. ಅದೇ ರೀತಿಯಾಗಿ ಮೊನ್ನೆ ಫ್ಲಡ್ ಬಂದಾಗೆ ಸ್ಮಶಾನಕ್ಕೆ ಹೋಗೋ ದಾರಿಯಲ್ಲಿ ಒಂದು ಬಿದ್ದು ಹೋಗಿದೆ. ಆ ಬಿಡ್ಡಿಗೂ ಕೊಂಡ್ಬೇಕಾಗುತ್ತೆ ಸರ್. ಆನಂತರ ನಂದು ಸ್ಥಿತಿಗೆ ಕುಡಿಯ ನೀರಿನ ಸಲಗ ಈಗಾಗಲೇ ಹೈಸ್ಕೂಲ್ ಕೆಲಸ ನಡೆದಿದ್ದಾಗಿದೆ ಸರ್. ಅದನ್ನ ನೀರು ಗಂಗಾವತಿ ಸಪ್ಲೈ ಮಾಡಬೇಕಂತಂದ್ರೆ ತಮ್ಮಲ್ಲಿ ಕೇಳ್ಬೇಕು. ಉಪಾಧ್ಯಕ್ಷರಾದಂಥ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ದಾನಿ ಜನಾರ್ದನ್ ರೆಡ್ಡಿ ಸಾಹೇಬ್ರೆ, ಹೋರಾಟರೆ, ಮಾಧ್ಯಮದ ಮಿತ್ರರೇ ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಗುರುಗಳಾದಂಥ ನಮ್ಮ ಸ್ವಾಮಿಯಣ್ಣವರೇ ಹಾಗೂ ಎಲ್ಲ ಸರ್ವ ಸದಸ್ಯರು ಎಲ್ಲರಿಗೂ ನಮ್ಮ ನಮಸ್ಕರಿಸ್ತಾ, UTD ನೀರು ಮಳೆ ನೀರು ಏನಿದೆ ಸರ್, UTDಯಲ್ಲಿ ಮಳೆ ನೀರೆಲ್ಲ ಸೇರ್ಕೊಂಡು ಚೆಮ್ಮರೆಲ್ಲ ತುಂಬಿಕೊಂಡು ಎಲ್ಲ ಮನೆಗಳಲ್ಲಿ ನೀರೆಲ್ಲ ಹೋಗ್ತದೆ. ಏನಾಗಿದೆ ಅಂದರೆ ಮಳೆ ನೀರು ಚರಂಡಿಗೆ ಹೋಗೋದು UTDಗೆ ಹೋಗ್ತಿದೆ ಸರ್. UTD ಎಲ್ಲೇ ಬ್ಲಾಕ್ ಆಗಿ UTD ಕಲೆಕ್ಷನ್ ಕೊಟ್ಟಿರ್ತಾರೆ ಸರ್, ಅದೆಲ್ಲ UTD ಮನೆಯಲ್ಲಿ ಹೋಗ್ಕೊಂಡು ಇಲ್ಲ ಇರೋದಿಲ್ಲ ಸರ್, ಇಲ್ಲ ಇರೋದಲ್ಲಿ. ಆಮೇಲೆ ಏನಾಗಿದೆ ಅಂದರೆ ಇದು ನಮ್ಮ ಹಳ್ಳ ಬೈಪಾಸ್ ರೋಡ್ ಏನಿದೆ ಅಲ್ಲ ಸರ್, ಮಾವಿನ ಸರ್ಕಲ್ ಟು ಅನ್ಸಾರಿ ಮನೆಯವರಿಗೆ ಅದು ಆಲ್ರೆಡಿ ನಗರಸಭೆಯಲ್ಲಿ ಸ್ಯಾಂಕ್ಷನ್ ಆಗಿದೆ ಸರ್. ಮೊನ್ನೆ ಮೊಹರಂ ಹಬ್ಬದಾಗ ನಾನು ಇವರು ನಮ್ಮ ಪೌರತ್ರಿಗೆ ಹೇಳಿದರೆ ಪಾಪ ಅವರು ಒಂದು 2-3 ಲಕ್ಷದಾಗ ಏನಂತೆಲ್ಲ ಗೃಹಲಕ್ಷ್ಮಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದು ಹಬ್ಬದ ಸಲುವಾಗಿ, ಅದು ಮತ್ತೆ ಕೊಚ್ಕೊಂಡು ಹೋಗಿದೆ. ಆದ ನಂತರ ಹಳ್ಳದ್ದೇನಿದೆ ಸರ್ ಭಾಳ ಒತ್ತುವರಿ ಮಾಡ್ಬೇಕಾದ್ರೆ ಸರ್, ಅದು ಪೂರ ಹಳ್ಳ ನಮಗೂ ಹಾಗೂ ನಮ್ಮ ಚಾಚಾ ಗದಗ ಕಾಸಿಂ ಸಾಬ್ನವ್ರು ಬಂದು ಸರ್ ಇಬ್ಬರಿಗೆ ಸಂಬಂಧಪಡುತ್ತೆ. ಕಡೆಗಡೆ ಇಲ್ಲ. ಆಮೇಲೆ ಅಲ್ಲಿ ಮೌಲಿ ಪಾಷಾ ಅಂತೇಳಿ ಮಾಜಿ ಸಚಿವರು ಬಲಗೈ ಬಂದ ಮೌಲಿ ಪಾಷಾ ಅಂತೇಳಿ ಆತ ಏನು ಮಾಡ್ಯಾನಂದರೆ ಎಲ್ಲ ಮಣ್ಣು ಹಾಕಿ ಒತ್ತುವರಿ ಮಾಡಿ ಪೂರ ಹಳ್ಳವನ್ನು ಮುಚ್ಚಿ ಅದು ಹಳ್ಳ ತುಂಬಿ ನೀರು ಎಲ್ಲ ಯಾವ್ದು ಹಳ್ಳ ಯಾವ್ದು ರೋಡ್ ಅನ್ನೋದು ಗೊತ್ತಾಗಿಲ್ಲ ಸರ್. ಮಳೆ ನೀರು ಬಂದಾಗ ಅದೇನೈತೆ ಸ್ವಲ್ಪ ಹಳ್ಳ ಕ್ಲೀನ್ ಮಾಡಿಸಿದ್ರೆ ಭಾಳ ಒಳ್ಳೆಯದಾಗುತ್ತೆ ಸರ್. ಯಾಕಂದರೆ ವಾರ್ಡ್ ನಂಬರ್ 5, 6, 7 ಇದು ಹಳ್ಳ ಏನಿದೆ ಸರ್, ಮೇಲೆ ನೀರು ಬರುತ್ತಲ್ಲ, ಕೂತಲ್ಲಿ ಬ್ಲಾಕ್ ಆದರೆ ಮನೋಸ್ವಾಮಿ ಹಾಗೂ ಗದಗ ಕಾಸಿಂ ಸಾಬ್ ವಾರ್ಡ್ನ ಬ್ಲಾಕ್ ಆದರೆ ನಮ್ಮ ಏರಿಯಾದಲ್ಲಿ ಎಲ್ಲ ನೀರು ಹೋಗ್ಬಿಡ್ತೈತೆ ಸರ್. ಚರಂಡಿ ಇದರಲ್ಲಿದ್ದಂಗಿದ್ದಲ್ಲ ಸರ್ ನೀರು ಹೋಗ್ಬಿಟ್ಟಿದೆ. ಹಾಗಾಗಿ ವೀರಶೈವ ರುದ್ರಭೂಮಿ ಮುಂದೆ ಇರೋದಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಸರ್. ಅದು ಫುಲ್ ನೀರು ಎಲ್ಲಿ ಹೋದರೆ ಚಂದ್ರಾಸನ ಬಾಟದಾಗ ಹೋಗುತ್ತೆ ಸರ್, ಇಲ್ಲಪ್ಪ ಅಂದ್ರೆ ರೋಡಿನ ನಿಲ್ಲುತ್ತೆ ಸರ್. ಮಳೆಗಾಲ ಅಷ್ಟು ನೀರು ನಿಲ್ಲುತ್ತೆ ಸರ್. ಅದೇನೈತಲ್ಲ ಬೈಪಾಸ್ ಎಲ್ಲ ಇಡೀ ಜಯನಗರಿಗೆ ಹೋಗೋರು ಆಮೇಲೆ ಹೊರಗೆ ಹೋಗೋರು ಎಲ್ಲರೂ ಇರ್ತಲ್ಲ, ಅದೇ ರೋಡ್ಲಿಂದ ಅಲ್ಲಿ ಒಂದು ಚರಂಡಿ ವ್ಯವಸ್ಥೆ ಮಾಡಿಕೊಟ್ರೆ ಭಾಳ ಒಳ್ಳೇದಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಗಂಗಾವತಿಯಲ್ಲಿ ಒಂದು ದಿವಸ ಕೊಟ್ಟು ಒಂದು ದಿವಸ ನೀರು ಬರ್ತೀವಿ ಸರ್, ಕುಡಿಯೋ ನೀರು. ಇವಾಗ 4 ದಿವಸಕ್ಕೊಂದ್ಸರಿ ಮಾಡ್ಬೇಕಾದ್ರೆ ಈಗ ನಮ್ಮ ಹೋರಾಟರು ಬಳ್ಳಾರಿ ರೂಟ್ಸ್ ಇಲ್ಲಿ ನಡೆಯಂಗಿಲ್ಲ ಸರ್. ಹೋರಾಟರೆ ನಾಯಕರಾಗಿ ಆಯ್ಕೆಗೊಂಡಿರುವಂಥ ಸಹೋದರ ಮನೋಸ್ವಾಮಿ ಅವರೇ ಮತ್ತು ಈ ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ನಗರಸಭೆಯ ಸರ್ವ ಸದಸ್ಯರುಗಳೇ ಮತ್ತು ಪತ್ರಿಕಾ ಮಾಧ್ಯಮದ ಸಹೋದರರೇ, ಮನೆಯೇ ಈ ಮಹಿಳಾ ಶೌಚಾಲಯದಲ್ಲಿ ನೀರು ಮತ್ತು ಬೆಳಕಿನ ಒಂದು ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೆಸಿಕೊಡ್ಬೇಕು. ಆಮೇಲೆ UTD ಹೇಳಿದ್ರಿ ಸಹೋದರರು,
ನಮ್ಮ ಏರಿಯಾದಲ್ಲೂ ಸಹ ಅದೇ ಸಮಸ್ಯೆ ಇದೆ. ಯೂನಿಟಿ ಸಮಸ್ಯೆ ತುಂಬಿ ಹರಿತಾ ಇರೋದು ಕೊರತೆ, ಅದನ್ನು ಟ್ಯಾಪನ್ನು ತೆಗೆದು ಸರಿಪಡಿಸ್ಕೊಡ್ಬೇಕು. ಅದೊಂದು. ಮತ್ತೆ ಇನ್ನೊಂದು 24/7 ಬೇರೆ ಎಲ್ಲ ವಾರ್ಡ್ಗಳಲ್ಲಿ ಕೆಲವು ಕಡೆಗಳಲ್ಲಿ ನೀರಿನ ವ್ಯವಸ್ಥೆ ಬರ್ತಾ ಇದೆ, 24/7 ನಡೆದಿದೆ. ಆದರೆ ನನ್ನ ವಾರ್ಡಲ್ಲಿ ಕೆಲವು ಕಡೆಗಳಲ್ಲಿ ಇದೆ, ಕೆಲವು ಕಡೆಗಳಲ್ಲಿ ಇಲ್ಲ. ಆಮೇಲೆ ಆ ಸ್ಪೇರ್ ಪಾರ್ಟ್ಸ್ ಎಲ್ಲ ಆ ಕಡೆ ಈ ಕಡೆ ಆಗೋದು, ಕಲ್ಲು ಬಿಟ್ಟು ಕಟ್ಟೆ ಪೈಪು ಎಲ್ಲ ಬೇರೆ ಬೇರೆ ಕಡೆ ಆಗೋದು ಕೆಲವು ಕಡೆಗಳೆಲ್ಲ. ಹಾಗಾಗಿ ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅಂತ. ಮತ್ತು ಚರಂಡಿಗಳು ನೆಲಸಮ, ಈ ಮಳೆಗಾಲದಲ್ಲಿ ಚರಂಡಿಗಳೆಲ್ಲ ಅದರಲ್ಲೇ ನೆಲಸಮ ಆಗಿರೋವು. ಅವು ಚರಂಡಿಯಲ್ಲಿ ಗೊತ್ತಾಗಂಗಿಲ್ಲ, ರೋಡಲ್ಲಿ ಗೊತ್ತಾಗಂಗಿಲ್ಲ. ಹಾಗಾಗಿ ಅವನ್ನ ವ್ಯವಸ್ಥಿತವಾಗಿ ಒಂದಷ್ಟು ಕ್ಲೀನ್ ಮಾಡುವಂಥ ಕೆಲಸನೂ ಆಗಬೇಕು ಮತ್ತು ಅವನ್ನ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ಆಗ್ತಾ ಇದೆ ಅಂತ ಹೇಳಿದರೆ ಆ ಜಿಲ್ಲಾಧಿಕಾರಿಗಳ ಹತ್ರ ಫೈಲ್ ಇದೆ ಅಂತ ಹೇಳ್ತಾರೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು. ಸ್ವಲ್ಪ ಅದನ್ನು ಆದಷ್ಟು ಮಾಡಿಕೊಟ್ರೆ ಬಡಜನರಿಗೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಮನವಿ ಮಾಡ್ತಾರೆ. ಹಾಗೂ ಪೌರಾಯುಕ್ತರಿಗೂ ಹಾಗೂ ನಮ್ಮ ನಗರಸಭೆ ಸಿಬ್ಬಂದಿ ವರ್ಗಕ್ಕೂ ಹಾಗೂ ನಮ್ಮ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯಂದರು ತಾಯಂದಿರು ಎಲ್ಲ ನಗರಸಭೆಯವರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಈ ತುರ್ತು ಸಭೆಗೆ ಸ್ವಾಗತವನ್ನು ಕೋರುತ್ತಾ, ನನ್ನ ವಾರ್ಡಿನಲ್ಲಿ ಬಹಳ ಸಮಸ್ಯೆ ಇದೆ ಸರ್. ತಾವು ಖುದ್ದಾಗಿ ಬಂದು ಮೊನ್ನೆ ಫ್ಲಡ್ ಆದಾಗ ಬಂದು ವೀಕ್ಷಣೆ ಮಾಡಿದಿರಿ ಸರ್. ನಾನು ಅವತ್ತು ಹೇಳಿದ್ವಿ ಏನಪ್ಪ ವೈಟ್ ಬಾಲ್ ಕಟ್ಟಬೇಕು, ನಾವು ಕಟ್ಟಿದರೆ ಅದನ್ನು ಸ್ವಲ್ಪ ಸಮಸ್ಯೆ ಸರ್ ಶಾಶ್ವತ ಪರಿಹಾರವನ್ನು ಮಾಡುವಂಥ ವ್ಯವಸ್ಥೆ ಮಾಡಬೇಕು. ನಾವು ಆಡಳಿತ ಪಕ್ಷದಾಗ ಆಗಿದ್ದರಿಂದ 35 ವಾರ್ಡನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ವಾರ್ಡಲ್ಲಿ ಅಧ್ಯಕ್ಷರಾದಂಥರು ವಾರ್ಡಲ್ಲಿ ಹೋಗಿ ವಿಸಿಟ್ ಮಾಡಿ, ನಾವು ಎಲ್ಲರೂ 35 ವಾರ್ಡಿನ ಎಲ್ಲ ಸದಸ್ಯರು ವಿಸಿಟ್ ಮಾಡಿ ಅಲ್ಲಿ ಏನುವಂಥ ಸಮಸ್ಯೆಯನ್ನು ನಾವು ತ್ವರಿತವಾಗಿ ಶಾಶ್ವತ ಪರಿಹಾರವನ್ನು ಮಾಡುವಂಥ ಕೆಲಸ ಮಾಡಬೇಕು. ನಾವು ಎದಕ್ಕಪ್ಪ ಅಂತಂದರೆ ಮಳೆ ಬಂದಾಗ ಪದೇ ಪದೇ ಅದನ್ನೇ ಆಗ್ತದೆ. ಅದನ್ನು ಆಗಬಾರದು ಅಂದಾಗ ಶಾಶ್ವತ ಪರಿಹಾರ ಏನು ಮಾಡಬೇಕಪ್ಪ ಅಂತಂದಾಗ ನಾವೆಲ್ಲ ಕೆಲಸ ಮಾಡಿದಾಗ ಆ ಶಾಶ್ವತ ಪರಿಹಾರ ಮಾಡಬೇಕಾಗಿ ವಿನಂತಿ. ಇನ್ನೊಂದೇನಪ್ಪ ಅಂತಂದರೆ ನಮ್ಮಲ್ಲಿ ಭಗತ್ ಸಿಂಗ್ ನಗರ, ಜುಲೈ ನಗರ, ಬನಿಡಿಯಂ 3 ಏರಿಯಾ ಸೇರಿ ನಮ್ಮದು ಒಂದು ವಾರ್ಡ್ ಆಗ್ತದೆ. ಇವಾಗ ಹಳ್ಳ ಬಂದಾಗ ಭಗತ್ ಸಿಂಗ್ ನಗರದಲ್ಲಿ ನೀರು ಹೋಗುತ್ತೆ, ಜುಲೈ ನಗರದಲ್ಲಿ ಚರಂಡಿ ನೀರು ಬಂದಾಗ ಅಲ್ಲಿ ಹೋಗುತ್ತೆ ಮತ್ತು ಬನ್ನೇಡಿ ಕ್ಯಾಂಪಲ್ಲಿ ಹೋಗುತ್ತೆ, ಹಾಗೆ ಕಬರಸ್ಥಾನದಲ್ಲೇ ಹೋಗುತ್ತೆ. ಭಾಳ ಸಮಸ್ಯೆ ಇದೆ. 3 ಏರಿಯಾದಲ್ಲಿ ದೊಡ್ಡ ವಾರ್ಡ್ ನಮ್ಮದೇ, 35 ವಾರ್ಡಲ್ಲಿ ದೊಡ್ಡ ವಾರ್ಡ್ ನಮ್ಮದೇ. ಇಲ್ಲಿ ಇನ್ನೊಂದು ಏನಾಗಿದೆಪ್ಪ ಅಂದರೆ ಸೆಂಟ್ರಿಂಗ್ ಆಗಿ ಇವೆಲ್ಲ ಕಾರ್ಯಕ್ರಮಗಳು ಈಗ ಏನಾಗಿದೆ ಅಂದರೆ ಕಮಿಷನರ್ ನೀವು ವರ್ಕ್ ಮಾಡ್ತೀವಿ, ಇಲ್ಲಿ ಕೆಳಗಂತ ಇಂಜಿನಿಯರ್ಸ್ ನೋಡಿ ಡೆಪ್ಟೇಷನ್ ಹಾಕ್ಬಿಟ್ಟು ಅಲ್ಲಿಗೆ ಕಳಿಸ್ತೀವಿ. ಆ ಡೆಪ್ಟೇಷನ್ ಸರ್ ಒಂದು ಕ್ಯಾನ್ಸಲ್ ಮಾಡಿಸಿ, ಬೇರೆ ನಮ್ಮ ಹತ್ರ 2-3 ಇಂಜಿನಿಯರ್ಸ್ ಏನು ಬರೋದು ಹೋಗ್ತೀವಿ. ಅದೇ ಏನಾರು ಅದೇ ಕೇಳ್ತೀವಿ ಸರ್. ನಾವೇ ಹೋಗ್ಬೇಕು ಸರ್, ಎಲ್ಲ 35 ಜನ ನಾವೇ 3 ಜನ ಟ್ರಾನ್ಸ್ಫರ್ ಆಗಿದೆ ಸರ್. ಹೋಗ್ತೀವಿ ಸರ್, ಅಲ್ಲಿ ಹೋಗಿ ಕಳಿಸ್ಬೇಕು, ಇಲ್ಲಿ ಕಳಿಸ್ಬೇಕು. ಈ ಎಲೆಕ್ಟ್ರಿಸಿಟಿ ನಮ್ಮ ಕಂಪ್ಲೇಂಟ್ಸ್ ಏನು ಮಾಡ್ತೀವಿ ಸರ್, ಭಾಳ ಸಮಸ್ಯೆ ಇದೆ ಸರ್. ಅವನು ದಾನ ಹಾಕಿದಷ್ಟೇ ಮೆಟೀರಿಯಲ್ಸ್ ಮಾಡ್ತಾರೆ. ಸರ್ ಕಪ್ಟೇಷನ್ ಅಂತ ಓದಿಸಿ ಒಂದು ಸ್ಮಾರ್ಟ್ ಕೆಲಸ ಮಾಡ್ತೀವಿ ಸರ್. ಅವ್ರ ಮೇಲೆ ಸಿಟ್ಟು ನಮ್ಗೆ ಸ್ಪಂದನೆ ಮಾಡ್ಬೇಕು ಸರ್. ಆಗಿಲ್ಲ ಅಂದ್ರೆ ಏನು ಮಾಡೋದು ನಾವು? ಆದರೆ ಫೋನೇ ರಿಸೀವ್ ಮಾಡೋದು. ಆ ಬೀಳೋ ಪರಿಸ್ಥಿತಿ ಪೂರ ಡೆಮಾಲಿಷನ್ ಮಾಡಬೇಕು. ಇಲ್ಲ ಏನಾದರೂ ಅವ್ರು ಹೇಳ್ಬೇಕು ಸರ್. ಅದನ್ನು ನೀವು ಪಟ್ಟಿ ಕೊಟ್ಬಿಟ್ರೆ ಸರ್ ನಾನು ಇಡೀ ಗಂಗಾವತಿ ನಮ್ಮನ್ನೆಲ್ಲ ಸರ್ವೆ ಮಾಡಿಸ್ಬೇಕು. ಕಮಿಷನರ್ ಸೆಲೆಕ್ಟ್ ಕಳಿಸ್ಬಿಟ್ಟು ಸರ್ವೆ ಮಾಡಿ ಭಾಳಷ್ಟು ನಮ್ಮ ನಗರಸಭೆಗೆ ಸಂಬಂಧಪಟ್ಟಿದ್ದಲ್ಲ ಅದು. ಆದರೆ ಕ್ಲೀನಿಂಗ್ ಮಾತ್ರ ಗೌರ್ಮೆಂಟ್ ಶಾಲೆಗಳಿಗೆ ನಮ್ಮ ನಗರಸಭೆ ಹೋರಾಟಗಳನ್ನ ಕಳಿಸ್ತಾರೆ, ಸಾರಿ ಕೆಲಸಗಾರನ್ನ ಕಳಿಸ್ಬೇಕಾಗ್ತದೆ. ಅಲ್ಲಿ ಯಾವ ಥರ ನ್ಯೂಸೆನ್ಸ್ ಆಗಿದೆ ಅಂದರೆ, ಈಗ ಮಡ್ಯರ್ ಪಕ್ಷನೆಲ್ಲ ಚರ್ಚೆ ಮಾಡಿದ್ವಿ, ಅಲ್ಲಿ ಡ್ರಗ್ಸು, ಗಾಂಜಾ, ಇಂಜೆಕ್ಷನ್ ಆ ಥರ ಎಲ್ಲ ತೊಗೊಂಡಿದೆ. ಅದು ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಿಲ್ಲ. ಆದರೆ ಅಂಥವನ್ನೆಲ್ಲ ಕ್ಲೀನಿಂಗ್ ಮಾಡಬೇಕು. ಅದೆಲ್ಲ ಬಂದಿತ್ತು. CSI ಅಂಗನವಾಡಿ ಶಾಲೆಗಳಿಗೆ CSI ಅರ್ಜಿ ಕೊಡ್ತೀವಿ ಸರ್. ಎಲ್ಲ ಕೋರ್ಸಸ್ ಅವ್ರು ಏರಿಯಾದಾಗ CSI ಜಾಗ ಇತ್ತು, ಅದನ್ನು ತಾವು ಲೆಟರ್ಸ್ ಕ್ಯಾರೆಸ್ಪಾಂಡೆಂಟ್ ಮಾಡಿ CDG ಅವರಿಗೆ ಅವರ ದುಡ್ಡಿದೆ ಸರ್ 14 ಲಕ್ಷ 15 ಲಕ್ಷ ಆ ಎಲ್ಲ ವಾರ್ಡ್ಗಳಿಗೆ ಅಂಗನವಾಡಿ ಕೇಂದ್ರಗಳು ಏನು ಯಾವುದೇ ತೊಂದರೆ ಆದಾಗ ನಮಗೆ ಸ್ವಲ್ಪ ಕಡೆ ಬಂದು ಮಾಡ್ಕೊಳ್ತೀವಿ.
ಟ್ಯಾಕ್ಸನ್ ಸರ್ ಅದೇ ಕಟ್ಟಿದೆ ಸರ್. ಅಂಗನವಾಡಿಗಳೇನು ಟಚ್ ಮಾಡಿಲ್ಲ ಅಥವಾ ನಾವೇ ಕಾರಲ್ಲಿ ಹೋಗೋ ಟೈಮ್ನಲ್ಲಿ ಹಾರಿ ನೋಡ್ಕೊಂಡು ಹೋಗ್ಬೇಕಾದ್ರೆ ಹೋಗಿ ಅದನ್ನ ಎಬ್ಬಿಸಬೇಕು. ಕೆಲವೊಂದ್ಸಲ ಟೂ ವೀಲರ್ಸ್ವರೆಗೂ ಹೋಗೋ ಟೈಮ್ನಲ್ಲಿ ಸಡನ್ ಆಗಿ ಅಡ್ಡ ಬಂದರೆ ಏನಾದರೂ ಅನಾಹುತ ಆಗುವಂಥದ್ದು ಆಗ್ಬೋದು, ಬಹಳಷ್ಟು ಆಗಿರ್ಬೋದು ಕೂಡ. ಮತ್ತು ನಮಗೆ ಆಕಳುಗಳ ಬಗ್ಗೆ ಇದ್ರೆ ಹಸುಗಳ ಬಗ್ಗೆ, ಗೋವುಗಳ ಬಗ್ಗೆ ವಿಶೇಷವಾದ ಎಲ್ರಿಗೂ ನಮ್ಮೆಲ್ಲರಿಗೂ ಗೌರವ ಇರುತ್ತೆ. ಬಟ್ ಮುನ್ಸಿಪಾಲ್ಟಿ ಒಂದು ನಮ್ಮ ಕಮಿಷನ್ ಜೊತೆ ನಾನು ಮಾತಾಡ್ತೇನೆ. ಕೆಲವೊಂದು ಹಸುಗಳಿಗೆ ಮಾಲೀಕರಿದ್ದಾರೆ, ಬಟ್ ಅವರದನ್ನ ಎಷ್ಟೇ ಹೇಳಿದ್ರು ಕೂಡ, ಅವ್ರು ಎಷ್ಟು ಸಲ ಕರೆದು ಹೇಳಿದ್ರು ಕೂಡ ಅವರದನ್ನ ಕೇರ್ ಮಾಡ್ತಾ ಇದ್ದಾರೆ, ಹಾಗೆ ಬಿಟ್ಬಿಡ್ತಾ ಇದ್ದಾರೆ. ಸಮಯಕ್ಕೆ ಅವನ್ನ ಮನೆಗಳಿಗೆ ಕರ್ಕೊಂಡೋಗಿ ಹಾಲು ಮಾತ್ರ ತಗೊಳ್ತಾ ಇದ್ದಾರೆ. ಉಳಿದಿದ್ದ ವಿಚಾರಗಳೆಲ್ಲ ಅವನ್ನ ರೋಡಿಗೆ ಬಿಡ್ತಾ ಇದ್ದಾರೆ ಅನ್ನೋದು ವಿಚಾರ. ನಮ್ಮ ಅದೃಷ್ಟಕ್ಕೆ ಏನಂತಂದ್ರೆ ನಮಗೆ ಆನೆಗುಂದಿಯಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಗೋಶಾಲೆ ಇದೆ. ನಾನು ಈಗಾಗಲೇ ಸ್ವಾಮಿಗಳ ಹತ್ರ ಕೂಡ ಮಾತಾಡಿದ್ದೀನಿ. ನಾನು ನಮ್ಮ ಮುನ್ಸಿಪಲ್ ಕಮಿಷನರ್ ಅವ್ರ ಹತ್ರ ಇವತ್ತು ಬೆಳಿಗ್ಗೆ ನಾನು ಮಾತಾಡಿದೆ. ಎಲ್ಲ ಹಸುಗಳನ್ನು ಒಂದು 3 days ಇನ್ನೊಂದ್ಸಲ ಟೈಮ್ ಕೊಟ್ಟು ಕೊನೆಯದಾಗಿ ಮಾಲೀಕರಿಗೆ ಒಂದು ಯಾವುದೇ ಹಸು ರೋಡಲ್ಲಿ ಓಡಾಡ್ತಾ ಇದ್ರೆ ಅದ್ರ 1ನೇ ತಾರೀಕಿಂದ ಬೇಕಿದ್ರೆ ಅಥವಾ 2ನೇ ತಾರೀಕಿಂದ ಗೊತ್ತಿರುವ ಡೇಟ್ ಫಿಕ್ಸ್ ಮಾಡಿಬಿಟ್ಟು 2ನೇ ತಾರೀಕಿಂದಲೇ ತಂದ್ಕೊಳ್ಳೋಣ. 2ನೇ ತಾರೀಕಿಂದ ಯಾವುದೇ ಒಂದು ಹಸುಗಳು ಗಂಗಾವತಿ ನಗರದಲ್ಲಿ ಕಂಡು ಬಂದರೆ ಅವುಗಳನ್ನು ನೇರವಾಗಿ ಪಿಕಪ್ ಮಾಡ್ಕೊಂಡು ಹೋಗ್ಬಿಟ್ಟು ಗೋಶಾಲೆಗೆ ಹ್ಯಾಂಡ್ ಓವರ್ ಮಾಡೋದು. ಮತ್ತು ಮುನ್ಸಿಪಾಲ್ಟಿ ಕಡೆಯಿಂದ ಅವುಗಳ ಮೇಂಟೆನೆನ್ಸ್ಗೆ ನಮ್ಮ ಏನು ಗೋಶಾಲೆ ಇದೆಯಲ್ಲ ಅವ್ರಿಗೆ ನಮ್ಮ ಮುನ್ಸಿಪಾಲ್ಟಿ ಕಡೆಯಿಂದ ಒಂದಿಷ್ಟು ಸಹಾಯಧನ ನಿಮ್ಮ ವ್ಯಾಪ್ತಿಗೆ, ನಿಮ್ಮ ಅಧಿಕಾರದಲ್ಲಿ ಎಷ್ಟು ಬರುತ್ತೇನೋ ಅಷ್ಟು ಮಾತ್ರ ಕೊಟ್ಟರು ಕೂಡ ಸಾಕು. ಹೊಡೆದೇವರು ಕೂಡ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಮಗೆ ಅವಕಾಶ ಇತ್ತು ಅಂತಂದರೆ ಅಂತ ನಾನು ಕೇಳಿದೆ, ಕಮಿಷನ್ ನಾವು ಒಂದಿಷ್ಟು ಸಹಾಯಧನ ಕೊಡ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಇಡೀ ನಗರದಲ್ಲಿರುವಂಥ ಹಸುಗಳನ್ನು ಸಂಪೂರ್ಣವಾಗಿ ಗೋಶಾಲೆಗೆ ಶಿಫ್ಟ್ ಮಾಡಿ ನಮ್ಮ ಮುನ್ಸಿಪಾಲ್ಟಿ ಕಡೆಯಿಂದ ಒಂದಿಷ್ಟು ಸಹಾಯಧನ ಕೊಡೋದಕ್ಕೆ ಒಂದು ಒಳ್ಳೆಯ ಉದ್ದೇಶದಿಂದಾನೇ ಮಾರ್ಕೆಟ್ ಎಲ್ಲ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಮಾಂಸ, ಮೀನು ಇಂದ ಹಿಡಿದು ಕಾಯಿಪಲ್ಲೆ ಮಾರ್ಕೆಟಿಂದ ಹಿಡಿದು ಎಲ್ಲದನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಆದರೆ ನಗರದಲ್ಲಿ ಇವತ್ತು ನಮ್ಮ ನಗರದಲ್ಲಿ ಎಲ್ಲ ಕಡೆ ಕೂಡ ನಾನು ನೋಡ್ತಾ ಇದ್ದೀನಲ್ಲ, ಬೀದಿ ಬದಿಯಲ್ಲೇ ಕಂಪ್ಲೀಟು ನಡೀತಾ ಇದೆ. ಕಂಪ್ಲೀಟಾಗಿ ಮಾರ್ಕೆಟನ್ನು ಸಂಪೂರ್ಣವಾಗಿ ಅಲ್ಲಿಗೆ ಶಿಫ್ಟ್ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ನಗರದಲ್ಲಿ ಮಾಂಸ, ಮೀನು ಅಥವಾ ಕಾಯಿಪಲ್ಯ ಆಗಲಿ ಯಾವುದೇ ಆಗಲಿ ಮಾರೋದಿಲ್ಲ. ಕಂಪ್ಲೀಟ್ ಏನು ಅಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾರ್ಕೆಟ್ ಕಟ್ಟಿದ ಮೇಲೆ ಅಲ್ಲಿಗೆ ಎಲ್ಲವನ್ನೂ ಶಿಫ್ಟ್ ಆಗಬೇಕು ಅನ್ನೋದೊಂದು ಕ್ಲಿಯರ್ ತೀರ್ಮಾನ. ಇದರಲ್ಲಿ ಯಾವುದೇ ಒಂದು ರೀತಿ ಕಾಂಪ್ರಮೈಸ್ ಆಗೋದು ಬೇಡ. ಒಂದು ಜೊತೆಗೆ ಆ ಒಂದು ಮಾರ್ಕೆಟ್ಗೆ ನಾವೊಂದು ಹೆಸರನ್ನ ಕೂಡ ಇಡಬೇಕು ಅಂತೇಳಿ ಒಂದು ನಾನು ತೀರ್ಮಾನ ತಗೊಂಡಿದ್ದೀನಿ. ಇವತ್ತು ನಮ್ಮ ಮಾಜಿ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರ ಹೆಸರನ್ನ ಆ ಮಾರ್ಕೆಟ್ಗೆ ಹೆಸರಿಡಬೇಕು ಅನ್ನೋದು ನನ್ನ ವಿಚಾರ. ಎರಡನೇದು, ಇವಾಗ ನಮಗೆ ಹುಬ್ಬಳ್ಳಿ ಬಡಾವಣೆ ಯಾವುದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಇವುಗಳನ್ನ ಗುರುತು ಮಾಡಿದ್ದಾರೆ. ಯಾವುದು ಕಾಂಪ್ಲಿಕೇಶನ್ ಇಲ್ಲ. ಇನ್ನು 85 ಯಾವಾಗ ಮಾಡ್ಬೋದು, 405 ಇದನ್ನು ಕೋರ್ಟ್ ಸಬ್ಮಿಟ್ ಮಾಡಿದ್ದೇವೆ. ಕೋರ್ಟಿಂದ ಆರ್ಡರ್ಗೋಸ್ಕರ ಕಾಯ್ತಾ ಇದ್ದೇವೆ. ಇದರಲ್ಲಿ ಯಾವುದು ಕನ್ಫ್ಯೂಷನ್ ಇದೆ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ವಿಷಯ ಎಲ್ಲರಿಗೂ ಐಡಿಯಾ ಇದೆ. ಮಟ್ಟಿಗೆ ಒಂದು ತಯಾರು ಮಾಡಿ ಅದನ್ನು ಕಮಿಷನ್ ಮೂಲಕ, ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೂ ಕಳಿಸಿದ್ದಾರೆ. ಇವಾಗ ಏನು ನಮ್ಮ ಮನೋಹರ್ ಸ್ವಾಮಿಯವರು ತಾವು ವಿಪುಲಂಸದವರಿಗೆ ಧನ್ಯವಾದಗಳು ತಿಳಿಸಿದ್ದೀರಿ ಪ್ರತಿಪಕ್ಷ ನಾಯಕರಾಗಿದ್ದಕ್ಕೆ. ಇಲ್ಲೇ ಒಂದೇ ಒಂದು ವಿಷಯ ಏನಂತಂದರೆ, ನಾನು ನಿಮಗೊಂದು ಮಾತನ್ನು ಸ್ಟಾರ್ಟಿಂಗಲ್ಲಿ ಹೇಳ್ತೇನೆ. ನಗರೋತ್ಥಾನ ಯೋಜನೆಯಲ್ಲಿ ಕೆಲವೊಂದು ವಾರ್ಡ್ಗಳಿಗೆ ನ್ಯಾಯ ಸಿಕ್ಕಿದೆ, ಕೆಲವೊಂದು ವಾರ್ಡ್ಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಅನ್ಯಾಯ ಆಗಿರೋ ಎಲ್ಲ ವಾರ್ಡ್ಗಳಿಗೂ ಕೂಡ KKRDP ಹಣದಿಂದ ನಾನು ಸಂಪೂರ್ಣವಾಗಿ ನಿಮಗೆ ಈಕ್ವಲ್ ಆಗಿ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಒಂದು ತಾವು ಸರ್ಕಾರದ ಕಡೆಯಿಂದ ಈಗಾಗಲೇ ಹಾಕ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದೆ. ಗಂಗಾವತಿ ನಗರಕ್ಕೆ ಕೂಡ ನಾನು ಇವತ್ತೇನು ಹೇಳ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಬರುವಂಥ ಒಂದು 10-15 ವರ್ಷದಲ್ಲಿ ಇಡೀ ಜಗತ್ತೇ ನೋಡುವಂಥ ಒಂದು ದೊಡ್ಡ ನಗರ ಇದಾಗುತ್ತೆ. ಹಾಗಾಗಿ ಇವತ್ತು ಕ್ಯಾಬಿನೆಟ್ ಹಂತಕ್ಕೆ ಬಂದಿದೆ. ನಾನು ಹೇಳೋದು
ತಾವು ತಮ್ಮ ನಾಯಕರುಗಳ ಹತ್ರ ಮಾತಾಡಿ ಅವ್ರನ್ನ ಮುಖ್ಯಮಂತ್ರಿಗಳ ಹತ್ರ ಕೂಡ ಮಾತಾಡಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಅನ್ನೋದು ಇದ್ದಾಗ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ನಮ್ಗೆ ₹1 ಕೂಡ ಅಮೌಂಟ್ ಕೊಡೋದು ಬೇಡ. ನಾನು ಡೆಲ್ಲಿಯಿಂದ ಹಣ ತಗೊಂಡು ಬರ್ತೀನಿ. ನಾನು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ಡೆಲ್ಲಿ ಕರೆಕ್ಟ್ ಕೊಟ್ಟರೆ ಅಮೌಂಟ್ ಅಭಿವೃದ್ಧಿ ಪರವಾಗಿ ಇರ್ತಕ್ಕಂಥ ವ್ಯಕ್ತಿ ಸರ್. ಅಭಿವೃದ್ಧಿ ಬಗ್ಗೆ ಯಾವುದೂ ಸಹಿತ ಬರಲ್ಲ. ಅಭಿವೃದ್ಧಿಗೆ ಸಹ ನೀವು ಇರ್ತೀರ ಶಾಸಕರ ಏನೇ ಅಭಿವೃದ್ಧಿ ಮಾಡಿ ನಮ್ಮ ಅಂಶಾಜ್ ಸಹ ನಾನು ಸಹಕಾರ ಮಾಡ್ತೀವಿ. ಅವರಿಂದ ನಮ್ಗೆ ಯಾವ ತೊಂದರೆ ಆಗಲ್ಲ. ನಾವು ಅಭಿವೃದ್ಧಿ ಮಾಡ್ತೀವಿ. ಅಂಶರು ಹೆಚ್ಚಿನ ಕಳಕಳಿ ಗಂಗಾವತಿ ಬಗ್ಗೆ ಗಂಗಾವತಿ ಕ್ಷೇತ್ರದ ಬಗ್ಗೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಅಭಿವೃದ್ಧಿ ಪರವಾಗಿ ಇರ್ತಾರೆ. ಅವ್ರ ಪರ ನಾವು ಆಶ್ವಾಸನೆ ಕೊಡ್ತೀವಿ. ನಾವೇ ಕೌನ್ಸರ್ಸು ಸರ್ ಹತ್ರ ಮಾತಾಡ್ತೀವಿ. ಅದ್ರ ಬಗ್ಗೆ ತಾವು ಯೋಚನೆ ಮಾಡಬಾರ್ದು. ಸರ್ ನಾವು ಮಾತಾಡ್ತೀವಿ ಸರ್, ನಾವು ಮಾತಾಡ್ತೀವಿ. ತಾವು ಮಾತ್ರ ಅದನ್ನ ಅಭಿವೃದ್ಧಿ ಪರವಾಗಿ ಇಲ್ಲ ಜುಲೈನಗರದ ಮೇಲೆ ನೀಲಕಂಠೇಶ್ವರ ಸರ್ಕಲಿಂದ ಹಿಡಿದು ಬಸ್ ಸ್ಟ್ಯಾಂಡು ಅರ್ಧರಾತ್ರಿಗೆ ಹೋಗೋ ರಸ್ತೆ ಇದೆ. ಯಾಕೆಂದರೆ ಕೆಲವೊಬ್ಬರಿಗೆ ಕೆಲವೊಂದು ಕನ್ಫ್ಯೂಷನ್ ಇರ್ಬೋದು. ಯಾಕೆಂದರೆ ಇಲ್ಲಿ ರೂಲಿಂಗು ಆಪೋಸಿಷನ್ ಲೀಡರ್ನಲ್ಲಿ ಎಲ್ಲ ಜಾತಿ ಮತ ಅನ್ನೋ ಭೇದ ಎಲ್ಲರೂ ನಾವು ಇರುತ್ತಾರೆ. ಯಾರಾದರೂ ಅಪಪ್ರಚಾರ ಮಾಡಿದ್ರೆ ಅದನ್ನು ನೀವು ಅವ್ರಿಗೆ ಉತ್ತರ ಕೊಡಬೇಕಾಗಿರುತ್ತಾರೆ. ಅಂಜನಾದ್ರಿಗೆ ಹೋಗುವಂಥ ರಸ್ತೆಗೆ ಮಾತ್ರ ಒಂದು ಭಕ್ತಿ ಆಧ್ಯಾತ್ಮಿಕ ಒಂದು ವಿಚಾರ ಕಣ್ಣಿಗೆ ಕಾಣಿಸುವಂಥ ಒಂದು ರೀತಿಯಲ್ಲಿ ಆ ವಾತಾವರಣ ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ಆ ರಸ್ತೆಗೆ ಮಾತ್ರ ಇವತ್ತು ಆ ಸ್ವಾಮಿಗೆ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟು ಆ ನಾಮ ಆಗಿರ್ಬೋದು, ಗದೆ, ಬಿಲ್ಲುಬಾಣ ಅನ್ನೋದು ಆ ರಸ್ತೆಗೆ ಮಾತ್ರ ಇರುತ್ತೆ. ಇಡೀ ಗಂಗಾವತಿ ನಗರಕ್ಕೆ ಆ ರೀತಿ ಮಾಡ್ತಾ ಇರೋದಂಥ ಅಪಪ್ರಚಾರ ಯಾರಾದರೂ ಮಾಡಿದ್ರೆ ದಯಮಾಡಿ ತಾವು ಅದನ್ನು ಖಂಡಿಸಿ. ಮತ್ತು ಅದನ್ನು ಇವತ್ತು ನೀವು ಬೇಕಾದ್ರೆ ಮುನ್ಸಿಪಾಲ್ಟಿ ನಮ್ಮ ಇದರಲ್ಲಿ ಕೇವಲ ಅರ್ಧರಾತ್ರಿಗೆ ಹೋಗೋ ರಸ್ತೆಗೆ ಮಾತ್ರ ಆ ಒಂದು ಭಕ್ತಿಯ ಯಾವ ರೀತಿ ನಾವು ತಿರುಪತಿಯಲ್ಲಿ ನಾವು ಹೋದ ತಕ್ಷಣ ನಮಗೆ ಏರ್ಪೋರ್ಟ್ ಆರ್ಚ್, ಆ ಆರ್ಚ್ ವಿಷಯದಲ್ಲಿ ಕೂಡ ಒಂದು ಡಿಸ್ಪ್ಯೂಟ್ ಇದೆ. ಅದರಲ್ಲಿ ಅವರು ಆ ಆರ್ಚಲ್ಲಿ ಬರ್ಕೊಳ್ಳೋದಕ್ಕೆ ಕೆಲವೊಬ್ಬರು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ನಾನು ಎರಡೂ ಗ್ರೂಪ್ಗಳನ್ನ ಕರೆಕ್ಟ್ ನಾನು ಮಾತಾಡಿದ್ದೀನಿ ನಾನು. ಮತ್ತು ಇಬ್ಬರು ಕೂಡ ಅಲ್ಲಿ ಒಂದು ದೇವಸ್ಥಾನ ಯಾವ್ದು